ಆಕಾಶವಾಣಿ ಮಡಿಕೇರಿ. ಕೊಡಗಿನ ತಾರೆಯರೊಂದಿಗೆ ಆತ್ಮೀಯ ಮಾತುಕತೆಯನ್ನ ಕೇಳಲಿದ್ದೀರಿ. ವೀಕೆಂಡ್ ವಿತ್ ಸ್ಟಾರ್ಸ್ ಇನ್ ಆಕಾಶವಾಣಿ ಸರಣಿ ಕಾರ್ಯಕ್ರಮದಲ್ಲಿ ಇಂದಿನ ಈ ಕಾರ್ಯಕ್ರಮದಲ್ಲಿ ನಟ, ನಿರ್ದೇಶಕ, ನಿರ್ಮಾಪಕ ಜೈ ಜಗದೀಶ್ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಭಾಗವನ್ನು ಕೇಳಲಿದ್ದೀರಿ. ಹಾಯ್, ಹಲೋ, ನಮಸ್ಕಾರ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನೀವು ಕೇಳ್ತಾ ಇದ್ದೀರಿ ಮಡಿಕೇರಿ ಆಕಾಶವಾಣಿ FM 103.1 ಮೆಗಾಹರ್ಟ್ಸ್ ಕಾರ್ಯಕ್ರಮ ವೀಕೆಂಡ್ ವಿತ್ ಸ್ಟಾರ್ಸ್ ಇನ್ ಆಕಾಶವಾಣಿ. ಕಾರ್ಯಕ್ರಮದಲ್ಲಿ ಕೊಡಗಿನ ತಾರೆಯರೊಂದಿಗೆ ಆತ್ಮೀಯ ಮಾತುಕತೆ ಪ್ರಸಾರವಾಗ್ತಾ ಇದೆ. ಇಂದು ಕೂಡ ಕೊಡಗಿನ ಸೋಮವಾರಪೇಟೆಯ ನಟ, ನಿರ್ಮಾಪಕ, ನಿರ್ದೇಶಕ ಜೈ ಜಗದೀಶ್ ಅವರೊಂದಿಗಿನ ಮಾತುಕತೆಯನ್ನು ಮುಂದುವರಿಸಲಿದ್ದೇವೆ. ಕಳೆದ ಕಾರ್ಯಕ್ರಮದ ತುಣುಕನ್ನು ಕೇಳ್ಕೊಂಡು ಬರೋಣ, ನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಅವತ್ತು ಎಂಥ ತಪ್ಪಿನಿಂದ ಆಚೆ ಬಂದೆ ಅಂತಂದ್ರೆ, ಜೊತೆಗೆ ನನ್ನ ಜೊತೆನೆ ಕೆಲಸ ಮಾಡ್ತಿದ್ದಂತ ಅಸಿಸ್ಟೆಂಟ್ ಕ್ಯಾಮರಾಮನ್ ಒಬ್ರು ಕಿಟ್ಟಿ ಅಂತ ಇದ್ರು. ಅವರು ಕಣ್ಣಕಣಗಳವರ ಮಡದಿಯವರ ತಮ್ಮ. ಅವ್ರು ಬಂದು, ಯಾಕಪ್ಪ ರೋಡ್ ಸೈಡ್ ನಿಂತಿದ್ಯಾ, ಏನಾಯ್ತು ನಿಮ್ಗೆ, ಯಾಕೆ ಇಲ್ಲಿ ಆ ಕಡೆ ನೋಡ್ತಾ ಇದೀಯಾ? ಏನಿಲ್ಲ ಸುಮ್ಮನೆ ಹಿಂಗೆ ಒಂದು ಸಿಗರೇಟ್ ಹೇಳ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಅವ್ರಿಗೆ ಗೊತ್ತಾಯ್ತು ಏನೋ ಪ್ಲಾನ್ ಅಲ್ಲಿ ಇದ್ದಾನೆ ಅಂತ. ಅವರು ಕರ್ಕೊಂಡು ಬಂದ ಸೈಡ್ಗೆ, ನೋಡಪ್ಪ, ಇದು ಪುಟ್ಟಣ್ಣ ಅವರ ಸ್ಕೂಲ್, ಅಂದ್ರೆ ಇದೊಂದು ಗುರುಕುಲ ಇದ್ದಂಗೆ. ಇದು ಗುರುಕುಲ ಅಂತ ತಿಳ್ಕೊಂಡು ಕೆಲಸ ಮಾಡ್ಬೇಕು. ಇವತ್ತು MGR ಇರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಈ ತರ ಎಷ್ಟೆಷ್ಟೋ ನಟರುಗಳು ದೊಡ್ಡ ತಾರೆಯರಾಗಿದ್ದು ಇಂಥ ನಿರ್ದೇಶಕರುಗಳಿಂದ, ನಿರ್ದೇಶಕರು ಹೇಳ್ಕೊಡೋ ಪಾಠದಿಂದ. ಹಾಗಾಗಿ ನೀನು ಇವತ್ತು ಏನಾದ್ರೂ ಈ ಪಿಕ್ಚರ್ ಅಲ್ಲಿ ಚೆನ್ನಾಗಿ ಅಭಿನಯಿಸಿ ಸಕ್ಸಸ್ಫುಲ್ ನಟ ಆಗ್ಬಿಟ್ರೆ ನಿನ್ನ ಲೈಫ್ ಲಾಂಗ್ ನಿನ್ನ ಯಾರು ಹಿಡಿಯಕ್ಕಾಗಲ್ಲ. ಅದು ಮೊದಲನೇ ಶಾರ್ಟ್ ಇಟ್ರು. ಅಲ್ಲಿ ಫಸ್ಟ್ ಟೈಮು ಬಾದಾಮಿನಲ್ಲಿ ಶೂಟಿಂಗ್ ಅಂತ ಒಂದು ಸಂದರ್ಭ ನಡೆದಿದ್ದು. ಬೆಂಗಳೂರಿನಿಂದ ತುಂಬಾ ಜನ ಪತ್ರಕರ್ತರೆಲ್ಲ ಬಂದಿದ್ರು. ಒಂದು 5,000 ಜನ ಶೂಟಿಂಗ್ ನೋಡಕ್ಕೆ ಸೇರಿದ್ರು. ಆವಾಗ ನಂದು, ಶುಭ ಅವ್ರದ್ದು ಒಂದು ಶಾರ್ಟ್ ಇಟ್ಟಿದ್ರು. ಏನ್ ಶಾರ್ಟ್ ಅಂದ್ರೆ, ಒಂದು ನಾನು ಹಳ್ಳಿಯ ಒಂದು ದೊಡ್ಡ ಯಜಮಾನನ ಮಗ, ಅವಳು ಹಳ್ಳಿ ಹುಡುಗಿ. ಅಲ್ಲೊಂದು ಟೇಪ್ ರೆಕಾರ್ಡ್, ಅವಳು ಬರೋದ್ ನೋಡ್ಬಿಟ್ಟು ಅಲ್ಲೊಂದು ಟೇಪ್ ರೆಕಾರ್ಡ್ ಇಟ್ಟಿರ್ತೀನಿ. ಅವಳು ಹತ್ರ ಬಂದ ತಕ್ಷಣ ಆ ಟೇಪ್ ರೆಕಾರ್ಡರ್ ಇದ್ದಕ್ಕಿದ್ದಂಗೆ ಮಾತಾಡಕ್ ಶುರು ಮಾಡುತ್ತೆ. ಚೆಲ್ವಿ, ಇದು ಟೇಪ್ ರೆಕಾರ್ಡರ್ ಅಂತ, ಇದ್ರಲ್ಲಿ ನೀನ್ ಮಾತಾಡಿದ್ನ ರೆಕಾರ್ಡ್ ಮಾಡಿ ನೀನೇ ಕೇಳಬಹುದು ಅನ್ನೋದು ಡೈಲಾಗ್, ಫಸ್ಟ್ ಡೈಲಾಗ್. ಅದಕ್ಕೆ ಒಂದು 10-15 ಟೇಕ್ ಆಯ್ತು ಸರ್. ಸುಸ್ತಾಗ್ಬಿಟ್ಟೆ ನಾನು. ಬೆವತು ತುಂಬಾ ಹೀಟ್ ಇರೋ ಜಾಗ ಅದು. ಬೆವತು ಹೋಗ್ಬಿಟ್ಟೆ. ಸಮಾಧಾನ ಮಾಡೋರು ನಾನು ತಪ್ಪು ಮಾಡ್ತಾ ಇದ್ದೆ, ಸಮಾಧಾನ ಮಾಡೋರು ತಪ್ಪು ಮಾಡ್ತಾ ಇದ್ದೆ. ಕೇಳಿದ್ರೆ ಈಗ ಜೈ ಜಗದೀಶ್ ಅವರೊಂದಿಗಿನ ಮಾತುಕತೆಯನ್ನ ಮುಂದುವರ್ಸೋಣ. ಸರ್, ಈಗ ನೀವು ಬಹಳಷ್ಟು ಚಿತ್ರಗಳನ್ನು ನಟಿಸ್ತಾ ಇದ್ರಿ, ಅಂದ್ರೆ ಆ ಟೈಮಲ್ಲಿ ಬಹಳ ಪೀಕ್ನಲ್ಲೂ ಇದ್ರಿ ಕೂಡ. ಯಾಕೆ ನಿಮಗೆ ನಿರ್ಮಾಣ ಮಾಡಬೇಕು ಚಿತ್ರಗಳನ್ನ ಅಂತ ಅನ್ಸಿದ್ದೇನಕ್ಕೆ? ಅದೇ ಒಂದು ನನ್ನ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ದೊಡ್ಡ ತಪ್ಪು ಮಾಡಿದ್ದು, ನಾನು ನಿರ್ಮಾಣ ಮಾಡಕ್ ಕೈ ಹಾಕಿದ್ದು. ಯಾಕಂದ್ರೆ ನಾನು ಬರೀ ನಟನೆ ಆಗಿದ್ರೆ ತುಂಬಾ ಒಳ್ಳೆ ಸುಖಕರವಾದ ಜೀವನ ನಡೆಸ್ಕೊಂಡು ಹೋಗ್ಬೋದು. ಹೌದು. ಇಲ್ಲಿ ತುಂಬಾ ಏಳು ಬೀಳುಗಳನ್ನ ನೋಡ್ಬಿಟ್ಟೆ. ಇಲ್ಲಿ ಏಳು ಬೀಳುಗಳು ಅಂತಂದ್ರೆ, ಇಲ್ಲಿ ಸಿನಿಮಾ ರಂಗದಲ್ಲಿ ಇವಾಗೆಲ್ಲ ಕೋಟಿಗಳಷ್ಟು ಹಣ ಖರ್ಚಾಗುತ್ತೆ. ದುಡ್ಡು ಲಾಸ್ ಆದ್ರೆ ಕೋಟಿಗಳಲ್ಲೇ ಹೋಗುತ್ತೆ. ಹಿಂದಿನ ದಿನಗಳಲ್ಲಿ ಲಕ್ಷಗಳಲ್ಲಿ ಹೋಗ್ತಾ ಇತ್ತು, ಈಗ ಕೋಟಿ ಗಟ್ಟಲೆ ಹಣ ಹೋಗಕ್ಕೆ ಶುರುವಾಗಿದೆ. ನಾನು ಮಾಡಿದ ಎಷ್ಟೋ ಚಿತ್ರ, 25 ಚಿತ್ರದಲ್ಲಿ ಒಂದು 10 ಚಿತ್ರ ಚೆನ್ನಾಗಾಯ್ತು, ಇನ್ನು 10 ಚಿತ್ರ ತುಂಬಾ ಕೆಟ್ಟದಾಗಾಯ್ತು, ಇನ್ನೊಂದು 5 ಚಿತ್ರ ಆವರೇಜ್ ಆಗೋಯ್ತು. ನಾನು ಬೇಕಾದಷ್ಟು ಹಣ ಇದ್ರಲ್ಲಿ ತೊಡಗಿಸ್ಕೊಂಡಿದ್ದೀನಿ, ಬೇಕಾದಷ್ಟು ಹಣ ಸಂಪಾದನೆ ಮಾಡಿದೀನಿ, ಕಳ್ಕೊಂಡು ಇದ್ದೀನಿ. ಅದು ನನ್ನ ಸ್ವಪ್ರತಿಷ್ಠೆಯಿಂದ ಮಾಡಿದಂತ ಕೆಲಸ. ಹಾಗಾಗಿ ಅದ್ರ ಬಗ್ಗೆ ನಾನು ಅಷ್ಟಾಗಿ ಈಗ ನಾವು ಹ್ಯಾವ್ ಡಿಸೈಡೆಡ್ ನೋ, ನನಗೆ ಆ ಎನರ್ಜಿನೂ ಇಲ್ಲ, ಆ ಪೇಷನ್ಸು ಇಲ್ಲ. ಆಮೇಲೆ ಈ ಮೋದಿಯವರು ತಗೊಂಡಂತ ನಿರ್ಧಾರ ಯಾವುದು, ಕನ್ವರ್ಟಿಂಗ್ ಮನಿ, ಯಾರು ಮಾರ್ಕೆಟ್ ಅಲ್ಲಿ ಯಾರು ದುಡ್ಡು ಬಿಚ್ಚಲ್ಲ ಸರ್. ನಮ್ ದುಡ್ಡು ನಮ್ಮ ಹತ್ರ ಇರ್ಲಿ, ಬೇರೆಯವ್ರ ಹತ್ರ ಹೋಗಿ ನಾವ್ ಯಾಕೆ ಒದ್ದಾಡೋಣ. ಆಮೇಲೆ ಮೊದ್ಲು ಬಿಲ್ಡರ್ಸ್ ಸಿನಿಮಾ ಮೇಕಿಂಗ್ ಅಲ್ಲಿ ಬ್ಲಾಕ್ ಮನಿ ತುಂಬಾ ಓಡಾಡ್ತಾ ಇತ್ತು. ಈಗ ಯಾರು ಬ್ಲಾಕ್ ಮನಿ ಇದ್ದವರು ಆಚೆ ತೆಗೆಯಲ್ಲ. ಎಲ್ಲಿಂದ ಬಂತು ಅಂತ ಇಮಿಡಿಯೇಟ್ ಕ್ವಶನ್. ಅದಕ್ಕೆ ಯಾಕೆ ನಾವು ಅವರು ಕೊಟ್ಬಿಟ್ಟು ಎಲ್ಲಿಂದ ಬಂತು ಅಂತ ಕೇಳಿಸ್ಕೊಂಡು ನಾವ್ ಯಾಕೆ ಸಿಗಾಕೊಂಡು ತಗ್ಲಾಕೋಬೇಕು? ಬೇಡ, ನಮ್ ದುಡ್ಡು ನಾವು ಇಟ್ಕೊಂಡು ಆರಾಮಾಗಿರೋಣ ಅನ್ನೋ ಪರಿಸ್ಥಿತಿಯಲ್ಲಿ ಎಲ್ಲರೂ ಇದ್ದಾರೆ. ಓಕೆ, ನಿರ್ಮಾಣಕ್ಕೆ ಬಂದಿದ್ದು ದೊಡ್ಡ ತಪ್ಪಾಯ್ತಾ ನಿಮ್ಮ ಭಾವನೆ? ಹೌದು, ದೊಡ್ಡ ತಪ್ಪು.
ಕೆಳಗಡೆ ನಾನು ಮಾತಾಡ್ತಾ ಇದ್ದೀನಿ ಜೈ ಜಗದೀಶ್ ಅವ್ರ ಜೊತೆ. ಬಹಳ ಹಿಂದಿನ ನೆನಪುಗಳನ್ನು, ಅವರು ಅನುಭವಿಸಿದ ಸುಖ ಕಷ್ಟಗಳನ್ನು ಹಂಚ್ಕೋತಾ ಇದ್ದಾರೆ. ಸರ್, ನೀವು ಕನ್ನಡ ಚಿತ್ರರಂಗದ ಎಲ್ಲ ನಟರ ಜೊತೆ ಕೆಲಸ ಮಾಡಿಬಿಟ್ಟಿದ್ದೀರಿ. ಅಂದರೆ ಡಾಕ್ಟರ್ ರಾಜ್ಕುಮಾರಿಂದ ಹಿಡಿದು ಕೂಡ ಈಗಿನ ಯಂಗ್ ನಟರು ಅಂತ ಹೇಳಿದ್ರೆ ಸುದೀಪ್ ಆಗ್ಬೋದು, ದರ್ಶನ್ ಆಗ್ಬೋದು, ಎಲ್ಲ ನಟರ ಜೊತೆ ಶೇರ್ ಮಾಡ್ಕೊಬಿಟ್ಟಿದ್ದೀರಿ ಸ್ಕ್ರೀನನ್ನು, ಅಲ್ವಾ? ಈಗ ಆ ನಿಟ್ಟಿನಲ್ಲಿ ಕೆಲವು ನಟರಲ್ಲಿ ಕೂಡ ನೀವು ಒಬ್ರು. ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ಒಂದು ಹೇಳಬೇಕು ಅನಿಸ್ತದೆ. ಈಗ ವಿಷ್ಣುವರ್ಧನ್ ಆಗ್ಲಿ, ಅಂಬರೀಷ್ ಅವರಾಗ್ಲಿ, ಸುಂದರ್ ಕೃಷ್ಣ ಅವರಾಗ್ಲಿ, ವಿಲನ್ ಪಾತ್ರ ಮಾಡ್ತಿದ್ದ, ಕ್ಯಾರೆಕ್ಟರ್ಗಳು ಮಾಡ್ತಿದ್ದ ಎಷ್ಟೋ ನಟರುಗಳು ನಮ್ಮ ಏಜ್ ಗ್ರೂಪ್ನವರು. ನಮ್ಮ ಮೆಂಟಾಲಿಟಿ, ನಮ್ಮ ಮೆಂಟಲ್ ಬ್ಯಾಲೆನ್ಸ್ ಗೆ ಸರಿ ತೂಕೊಂಡು ಹೋಗುವಂತವ್ರು ಆಗಿನ ನಟರುಗಳು ನಮ್ಗೆ. ಈಗಿನ ನಟರುಗಳೆಲ್ಲ ಏನು ಅಂದ್ರೆ ಕಂಪ್ಯೂಟರ್ ಯುಗದ ನಟರುಗಳು, ಹೊಸ ಥಾಟ್ಸ್, ಹೊಸ ಐಡಿಯಾಸ್, ಇದನ್ನ ತುಂಬಾ ಕ್ರಿಯೇಟಿವ್ ಆಗಿ ಮಾಡ್ಕೊಂಡ್ ಬಂದಂತವ್ರು. ಈಗಿನ ನಟರುಗಳಿಗೂ ಆಗಿನ ನಟರುಗಳು ಅಷ್ಟೊಂದು ಮೆಂಟಲ್ ಬ್ಯಾಲೆನ್ಸ್ ಏನು ಅಂದ್ರೆ ತಿಳುವಳಿಕೆಯಲ್ಲ. ಈಗಿನ ಹುಡುಗರು ತುಂಬಾ ಫಾಸ್ಟ್ ಇದ್ದಾರೆ. ಅವಾಗಿನ ನಮ್ಮ ಕಾಲದಲ್ಲಿ ನಾವು ಕೆಲಸದ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇದ್ವಿ, ದುಡ್ಡಿನ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇರ್ಲಿಲ್ಲ. ಈಗ ಹೇಗೆ ನಡೀತಾ ಇದ್ರೆ ಮನಿ ಇಸ್ ಫಸ್ಟ್, ಆಮೇಲೆ ಮಾತು. ಮನಿ ಇದ್ರೆ ಎವ್ರಿಥಿಂಗ್ ಹ್ಯಾಪನ್. ಆಗಲ್ಲ. ಆಗಿನ ಕಾಲದಲ್ಲಿ ಹಂಗಿರ್ಲಿಲ್ಲ. ಮನಿ ಇಲ್ಲದೆ ಇದ್ರು ನಾವು ಸಿನಿಮಾಗಳು ಮಾಡ್ತಿದ್ದೆವು. ಇವತ್ತು ದುಡ್ಡಿದ್ರೆ ಮಾತ್ರ ಸಿನಿಮಾ ಮಾಡಕ್ ಸಾಧ್ಯ. ಯಾಕಂದ್ರೆ ಪೇಮೆಂಟ್ ಇಲ್ಲದೆ ಯಾರು ಯಾವ ಕೆಲಸನ ಮುಟ್ಟಲ್ಲ, ಯಾವ ಇನ್ಸ್ಟ್ರೂಮೆಂಟ್ ಮುಟ್ಟಲ್ಲ. ಆ ಸ್ಥಿತಿ ಈಗ, ಅದೇ ವ್ಯತ್ಯಾಸ. ಆ ವ್ಯತ್ಯಾಸ ಮಾತ್ರ ಕಾಣ್ತೀರಿ ಹಾಗಾದ್ರೆ? ಹೌದು, ದೊಡ್ಡದಾಗಿ ಕಾಣ್ತಾ ಇದೆ. ದೊಡ್ಡದಾಗಿ ಕಾಣ್ತಿದೆ. ಸರ್, ನೀವು ಒಂದು ಚಿತ್ರವನ್ನು ಕೂಡ ನಿರ್ದೇಶಿಸಿದ್ರಿ. ಈಗ ನಟ ಆಗಿದ್ರಿ, ನಿರ್ಮಾಪಕರಾದ್ರಿ, ಹಾಗೆ ನಿರ್ದೇಶಕರು ಕೂಡ ಆದ್ರಿ. ಅದ್ರ ಬಗ್ಗೆ ಹೇಳ್ಬೋದಾ? ನನಗೆ ಆಕ್ಚುಲಿ ಎಲ್ಲಾ ಕೆಲಸದಲ್ಲೂ ಒಂದು ನಿರ್ದೇಶನ ತುಂಬಾ ಇಷ್ಟ ಆಯ್ತು ನನಗೆ. ಸಿನಿಮಾ ಇಂಡಸ್ಟ್ರಿಗೆ ಬಂದ ಏನೋ ನಮ್ದೇ ಒಂದು ಕ್ರಿಯೇಟಿವ್ ಆದ ಒಂದು ಕಥೆನ ಮಾಡ್ಬೇಕು, ಜನರ ಮುಂದೆ ಇಡಬೇಕು ಅನ್ನೋ ಆಸೆಯಿಂದ ಫಸ್ಟ್ ಒಂದು ಸಿನಿಮಾ ಮಾಡಿ ನೋಡೋಣ ನಿರ್ದೇಶನ, ಆಮೇಲೆ ಅದಕ್ಕೊಂದು ಸಜೆಷನ್ ಮುಂದೆ ಪ್ರಯತ್ನ ಮಾಡೋಣ ಅನ್ನೋ ಆಸೆಯಿಂದ ನಿರ್ದೇಶನ. ಬಟ್ ಆ ಚಿತ್ರ ಅಷ್ಟು ಯಶಸ್ಸು ಕಾಣಲಿಲ್ಲ. ಯಾಕೆಂತಂದ್ರೆ ಒಬ್ಬ ನಿರ್ದೇಶಕ ಅನ್ನೋನು ಎಷ್ಟು ಮಟ್ಟಿಗೆ ಅಂತಂದ್ರೆ, ಒಂದು ತಾಯಿಯ ಗರ್ಭದಲ್ಲಿ ಮಗು ಹೇಗೆ ಬೆಳೆಯುತ್ತೆ ಹಾಗೆ ಡೇ ಒನ್ನಿಂದ ಆ ಬೀಜ ಮೊಳಕೆ ಅಲ್ಲಿ ಹುಟ್ಟಿದ ದಿವಸದಿಂದ ಆ ಮಗು ಆಸೆ ಬರೋವರೆಗೂ ತಾಯಿ ಏನ್ ಕಷ್ಟ ಅನುಭವಿಸ್ತಾಳೆ, ಅಷ್ಟು ಕಷ್ಟನ ಒಬ್ಬ ನಿರ್ದೇಶಕ, ಒಬ್ಬ ನಿರ್ಮಾಪಕ ಅನುಭವಿಸ್ತಾರೆ. ಸೊ ನೋಡಿ ಸರ್, ಒಂದು ತಾಯಿ ಒಂದು ಗರ್ಭದಿಂದ ಒಂದು ಮಗು ಬರುತ್ತೆ. ಆ ಮಗುಗೆ ಏನಾದ್ರು ಊನ ಆಗ್ಬಿಟ್ಟಿದ್ರೆ ತಾಯಿಗೆ ಅದ್ರಂತ ನೋವು ಬೇರೆ ಇಲ್ಲ. ಇಲ್ಲೂ ಅಷ್ಟೇನೆ, ಸಕ್ಸಸ್ ಸಿಕ್ಲಿಲ್ಲ, ಏನೋ ಒಂಚೂರು ಎಡವಟ್ಟಾಯ್ತು ಅಂದ ತಕ್ಷಣ ಮನ್ಸು ರೋಸ ಹೋಗ್ಬಿಡುತ್ತೆ. ಇದಕ್ಕೋಸ್ಕರ ಇಷ್ಟು ನನ್ನ ಜೀವ ತೆಗೆದ್ಬಿಟ್ಟು ನಾನು 4-5 ತಿಂಗಳು ಎಲ್ಲಾ ಕೆಲಸ ಬಿಟ್ಟು ಇದ್ರ ಮೇಲೆ ಇದ್ದಿದ್ದಲ್ಲ ನಾನು, ಒಂದೊಂದು ನೋವು ಶುರು ಆಗುತ್ತೆ. ಬೇಡ ಬಿಡಪ್ಪ, ಯಾಕಂದ್ರೆ ಇದು ಬಿಟ್ರೆ ಆಲ್ಟರ್ನೇಟ್ ಆಕ್ಟಿಂಗ್ ಅನ್ನೋ ಕೆಲಸ ಇತ್ತು. ಆಕ್ಟಿಂಗ್ ಅನ್ನೋ ಕೆಲಸ ಇಲ್ಲಿದ್ರೆ ಮೋಸ್ಟ್ಲಿ ನಾನು ನಿರ್ದೇಶನಕ್ಕೆ ಹೋಗ್ತಿದ್ದ, ಮತ್ತೆ ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ನಿರ್ದೇಶನ ಅನ್ನೋದು ಇವತ್ತು ಇಂಟ್ರೆಸ್ಟ್ ಇದೆ ನನಗೆ. ಅದು ಹಿಂದೆ ಇರೋ ಪರಿಶ್ರಮ ತುಂಬಾ ದೊಡ್ಡದು, ಸ್ಯಾಕ್ರಿಫೈಸ್ ಮಾಡ್ಬೇಕಾಗತ್ತೆ. ಅಂದ್ರೆ ಆಸೆ ಇದೆಯಾ ಸರ್ ಮುಂದೆ ಮಾಡುವಂತದ್ದು? ಗೊತ್ತಿಲ್ಲ ಸರ್, ನಾನು ಸಿನಿಮಾ ಬರೀ ಅಭಿನಯ ಮಾತ್ರ ಅಂತ ಅನ್ಕೊಂಡಿದ್ದೀನಿ. ಯಾಕೆಂತ ಹೇಳಿದ್ರೆ ನೀವು ಆಗ್ಲೇ ಕೂಡ ಹೇಳ್ಬಿಟ್ರಿ, ನಿರ್ಮಾಣವನ್ನ ಮಾಡ್ಲಿಕ್ಕೆ ಶುರು ಮಾಡಿದೆ, ದೊಡ್ಡ ತಪ್ಪನ್ನ ಮಾಡಿದೆ, ಈಗ ಅದನ್ನ ನಿಲ್ಸ್ಬಿಟ್ಟಿದ್ದೀನಿ, ಮತ್ತೆ ಮಾಡೋದಿಲ್ಲ ಅಂತ ಹೇಳಿದ್ರಿ ಅಲ್ವಾ? ಇಲ್ಲ, ಮಾಡೋದಿಲ್ಲ. ಅದೇ ರೀತಿ ನಿರ್ದೇಶನ ಒಂದು ಮಾಡಿ ನಿಲ್ಸಿದಿರಿ, ಒಂದು ಅದೇ ನೀವು ಅನ್ಕೊಂಡ ಸಕ್ಸಸ್ ಅನ್ನ ಕಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಮುಂದೆ ಕೂಡ ಅವಕಾಶ ಸಿಕ್ಕರೆ ಮಾಡುವ ಸಾಧ್ಯತೆ ಇದೆಯಾ? ನೋಡೋಣ ಸರ್, ಯಾರಾದ್ರೂ ಬಂದು ನಮ್ಮ ನಿರ್ದೇಶನ ಮಾಡ್ಕೊಡು ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಮಾಡ್ಕೊಡ್ತೀನಿ. ಈಗ ನಿಮ್ಮ ಶ್ರೀಮತಿಯವರು ಕೂಡ ನಿರ್ದೇಶಕಿ ಆಗಿದ್ದಾರೆ. ಹೌದು ಅಲ್ವಾ? ಮನೇಲೆ ಕೂಡ ಇಬ್ರು ನಿರ್ದೇಶಕರಾದ್ರಿ. ಹಾಗಾದ್ರೆ ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಇಲ್ಲ, ಅವ್ರಿಗೆ, ನನ್ನ ವೈಫ್ಗೆ, ಅವಳು ಚಿಕ್ಕ ಹುಡುಗಿಯಾಗಿದ್ದಾಗಿಂದ, ಅಂದ್ರೆ ಹೆಚ್ಚು ಕಡಿಮೆ ಹುಟ್ಟದಾಗಿಂದನೂ ಅವ್ರ ತಂದೆ ದೊಡ್ಡ ನಿರ್ದೇಶಕರು, ಅವ್ರ ತಾಯಿ ನಟಿ ಆಗಿದ್ರು ಪ್ರತಿಮಾ ದೇವಿ ಅವರು. ಶಂಕರ್ ಸಿಂಗ್ ದೊಡ್ಡ ನಿರ್ಮಾಪಕ ನಿರ್ದೇಶಕರಾಗಿದ್ರು. ಇನ್ನೊಂದು ವಿಶೇಷವಾದ ವಿಷಯ ಹೇಳಬೇಕು ಅಂತಂದ್ರೆ, ನೋಡಿ ಸರ್, ನಮ್ಮ ಅಂದ್ರೆ ಈಗ ನಾನು ಪಾರ್ಟ್ ಆಫ್ ಸಿಂಗ್ ಫ್ಯಾಮಿಲಿ. ನಮ್ಮ ಅಂದ್ರೆ ಮಾವ ಅವರು ಶಂಕರ್ ಸಿಂಗ್ ಅವರು, ಮತ್ತು ನಾನು ರಾಜೇಂದ್ರ ಸಿಂಗ್ ಬಾಬು, ವಿಜಯಲಕ್ಷ್ಮಿ ಸಿಂಗ್ ಮತ್ತು ರಾಜೇಂದ್ರ ಸಿಂಗ್ ಬಾಬು ಅವ್ರ ಮಗ, ನಾವೆಲ್ಲರೂ ಸೇರ್ಕೊಂಡ್ರು. ಅಂದ್ರೆ ಈ ಫ್ಯಾಮಿಲಿ ಗ್ರೂಪ್ ನಲ್ಲಿ ಅತ್ಯಂತ ಹೆಚ್ಚು ಸಿನಿಮಾಗಳನ್ನ ನಿರ್ಮಾಣ ಮಾಡಿದೀವಿ. ಅಂದ್ರೆ 107 ಸಿನಿಮಾ ನಿರ್ಮಾಣ ಮಾಡಿದ್ವಿ. 107 ಸಿನಿಮಾ, ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್ ಸರ್. 107 ಸಿನಿಮಾ ಅಂತ ಹೇಳಿದಾಗ ನೀವು ಹೇಳಿದ್ರಿ, ಒಂದು ಚಿತ್ರವನ್ನ ನಿರ್ಮಾಣ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ಅಂತ ಹೇಳಿದ್ರಿ. ಆ ಕಷ್ಟವನ್ನ ನೆನ್ಸ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ಹೇಳಿದಾಗಲೂ ಕೂಡ 107 ಚಿತ್ರ ಅಂತ ಹೇಳಿದಾಗ ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್, ಬಹಳ ದೊಡ್ಡ ಒಂದು ಸಾಧನೆ ಅಂತಾನೆ ಹೇಳ್ಬೋದು ಅದು. ನಮ್ಮ ಮಾವ ಅವರು ಒಂದು 40 ಸಿನಿಮಾ ನಿರ್ಮಾಣ ಮಾಡಿದ್ರು. ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರು ಒಂದು 30-35 ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ನಾನೊಂದು 25 ಮಾಡಿದೀನಿ. ಹೀಗೆ ಇಟ್ ಬಿಕಮ್ 107 ಫಿಲ್ಮ್ಸ್ ಟೋಟಲಿ ನಮ್ಮ ಫ್ಯಾಮಿಲಿ ಒಳಗೆ. ನಾವು ನಮ್ಮ ಫ್ಯಾಮಿಲಿಲಿ 3rd ಜನರೇಷನ್ ವರ್ಕ್ ಮಾಡ್ತಾ ಇದೀವಿ. ಜನರೇಷನ್ ಅಂದ್ರೆ ಆದಿತ್ಯ ಸಿಂಗ್,
ಹೀರೋ ಆಗಿ ನಟಿಸ್ತಾ ಇದ್ದಾನೆ. ನನ್ನ ಮಕ್ಕಳು ಹೀರೋಯಿನ್ ಆಗಿ ನಟಿಸ್ತಾ ಇದ್ದಾರೆ. ಹೌದು ಹೌದು ಮೂರನೇ ತಲೆಮಾರು ಅವರು. ಹೌದು. ಸೀಮಾದೇವಿ, ನೆಕ್ಸ್ಟ್ ವಿಜಯಲಕ್ಷ್ಮಿ ಸಿಂಗ್, ನೆಕ್ಸ್ಟ್ ವೈಭವಿ, ವೈನಿಧಿ, ವೈಸಿರಿ. ಓಕೆ. ಅಂದ್ರೆ ಇಡೀ ಕುಟುಂಬ ಚಿತ್ರರಂಗವನ್ನ ಬಿಟ್ಟಿಲ್ಲ, ಚಿತ್ರರಂಗವನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀರಿ ಅಲ್ವಾ? ವಿ ಈಟ್ ಸಿನಿಮಾ, ವಿ ಡ್ರಿಂಕ್ ಸಿನಿಮಾ, ವಿ ಬ್ರೀತ್ ಸಿನಿಮಾ, ಬ್ಲಡ್ ಸಿನಿಮಾ ಅಷ್ಟೇ. ಹೌದು ಸರ್, ಖಂಡಿತ. ಅಂದ್ರೆ ಕೆಲವು ನಿರ್ಮಾಪಕರಾಗ್ಬೋದು, ಕೆಲವು ಕುಟುಂಬಗಳು ಈ ರೀತಿಯಾದಂತಹ ಕೆಲಸ. ನಾವು ಇಡೀ ಚಿತ್ರರಂಗ ಅಂತ ಹೇಳಿದಾಗ ಕನ್ನಡ ಅಂತಲ್ಲ, ಹೊರಗಡೆ ತಮಿಳು, ತೆಲುಗು ಆಗ್ಬೋದು, ಹಾಗೆ ಹಿಂದಿ ಚಿತ್ರರಂಗ ಆಗ್ಬೋದು, ನೋಡಿದಾಗ ಕೆಲವು ಕುಟುಂಬಗಳು ಈ ರೀತಿಯಾದಂತಹ ಕೆಲಸ ಮಾಡ್ಕೊಂಡ್ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಕೂಡ ನೀವು ಕೂಡ ಒಬ್ಬರಾಗಿದ್ದೀರಿ ಅಲ್ವಾ? ಆ ನಿಟ್ಟಿನಲ್ಲಿ ರಾಜ್ಕುಮಾರ್ ಫ್ಯಾಮಿಲಿ ಇದೆ ಸರ್. ಅಲ್ಲ, ಖಂಡಿತವಲ್ಲ. ರಾಜ್ಕುಮಾರ್ ಫ್ಯಾಮಿಲಿ ಅವರು ಇದ್ದಾರೆ, ನೀವು ಇದ್ದೀರಿ. ಹೌದು, ಖಂಡಿತವಲ್ಲ. ಸರ್, ಈಗ ನೀವು ಚಿತ್ರರಂಗದಲ್ಲಿ ಬಹಳಷ್ಟು ಬ್ಯುಸಿ ಆಗಿದ್ರಿ, ಆದ್ರೂ ಕೂಡ ಧಾರಾವಾಹಿಗಳಲ್ಲೂ ಕೂಡ ನಟಿಸಿದ್ರಿ. ಅದ್ರ ಬಗ್ಗೆ ಹೇಳ್ಬೋದಾ ಸರ್? ಒಂದು ವಿಷಯಕ್ಕೆ ಬರ್ತೀನಿ. ಏನಂತಂದ್ರೆ, ಧಾರಾವಾಹಿನಲ್ಲಿ ಅಭಿನಯಿಸಿದಾಗ ಸಿನಿಮಾಕ್ಕಿಂತ ಪಾಪ್ಯುಲಾರಿಟಿ ಜಾಸ್ತಿ ಇದೆ. ಖಂಡಿತವಲ್ಲ, ಈಗಿನ ಸಮಯದಲ್ಲಿ. ಹೌದು. ಆಮೇಲೆ ಎಷ್ಟೋ ಏನಾಗುತ್ತೆ, ಈಗ ನಮಗೇನು 30 ದಿವಸ ಅಂದ್ರೆ 30 ದಿವಸನೂ ಸಿನಿಮಾ ಶೂಟಿಂಗ್ ಇರಲ್ಲ. ಒಂದು 10 ದಿವಸ 15 ದಿವಸ ಈ ತರ ಇರುತ್ತೆ. ಬಟ್ ಮೀನ್ ವೈಲ್ ಬಾಕಿ ಉಳಿದಿರೋ ಗ್ಯಾಪ್ ಅಲ್ಲಿ ಏನ್ ಮಾಡ್ಬೇಕು ನಾವು? ಸೀರಿಯಲ್, ಅದನ್ನು ಅಭಿನಯ ತಾನೆ. ಹೌದು. ಮೇ ಬಿ ಸ್ಮಾಲ್ ಸ್ಕ್ರೀನ್ ಅಷ್ಟೇ. ಅಲ್ಲೂ ಆನೆಸ್ಟ್ ಆದ ಪೇಮೆಂಟ್ ಸಿಗುತ್ತೆ, ಏನು ತೊಂದರೆ ಆಗಲ್ಲ. ಸಿನಿಮಾ ತರನೇ ಅದು ನಡೆಯುತ್ತೆ. ಜನ ಕಡಿಮೆ ಇರ್ತೀವಿ ಅಷ್ಟೇ. ಓಕೆ. ಕರ್ನಾಟಕದಾದ್ಯಂತ ಜನ ಮಿಸ್ ಮಾಡದೆ ಟಿವಿ ನೋಡ್ತಾರೆ. ಹೌದು. ಸೊ ಯು ಆರ್ ಮೋರ್ ರೆಕಗ್ನೈಸ್ ಇನ್ ಟಿವಿ ದನ್ ಸಿನಿಮಾ. ಸಿನಿಮಾದಲ್ಲಿ ಒಂದ್ಸತಿ ಯಶಸ್ಸು ಸಿಕ್ಕಿದ್ರೆ ಆ ಯಶಸ್ಸು ಕೊನೆವರೆಗೂ ಇರುತ್ತೆ. ಬಟ್ ಟಿವಿನಲ್ಲಿ ಹಾಗಲ್ಲ. ಟಿವಿನಲ್ಲಿ ಏನು ಅಂತಂದ್ರೆ, ಇಟ್ಸ್ ಲೈಕ್ ಎ ನ್ಯೂಸ್ ಪೇಪರ್. ಓಕೆ. ಇವತ್ತಿನ ಎಪಿಸೋಡ್ ನೋಡ್ತಾರೆ, ಮರ್ತು ಬಿಡ್ತಾರೆ, ನಾಳೆ ಎಪಿಸೋಡ್ಗೋಸ್ಕರ ಕಾಯ್ತಾರೆ. ಹೌದು. ಇವತ್ತಿನ ಪೇಪರ್ ನೋಡ್ತೀವಿ, ಪೇಪರ್ ಮೂಲೆಗೆ ಹಾಕ್ತಿವಿ, ನಾಳೆ ಪೇಪರ್ಗೋಸ್ಕರ ಕಾಯ್ತೀವಿ. ಆ ತರ. ಹೌದು. ಸಿನಿಮಾ ಹಾಗಲ್ಲ. ಇಟ್ಸ್ ಫಾರ್ ಎವರ್ ಅಂಡ್ ಎವರ್ ಅಂಡ್ ಎವರ್. ಇನ್ನೂ ಒಂದು ಅದು ಉದಾಹರಣೆ ಕೊಡ್ಬೇಕು ಅಂದ್ರೆ ಸರ್, ಒಂದು ಆಡ್ ಅನ್ನೋದನ್ನ, ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ 30 ಸೆಕೆಂಡ್ಸ್ ಅಲ್ಲೂ ಹೇಳ್ಬೋದು, 1 ನಿಮಿಷದಲ್ಲಿ ಹೇಳ್ಬೋದು. ಒಂದು ದೊಡ್ಡ ಕಥೆನ 1 ನಿಮಿಷದಲ್ಲಿ ಹೇಳ್ಬಿಡ್ತಾರೆ. ಆದ್ರೆ ಒಂದು ಸಿನಿಮಾನ ನಾವು 2 ಗಂಟೆಲಿ ಹೇಳ್ತೀವಿ. ಅದೇ 2 ಗಂಟೆ ಸಿನಿಮಾನ ಟಿವಿ ಅವರು 2 ವರ್ಷದಲ್ಲಿ ಹೇಳ್ತಾರೆ. ನಿಜ ಸರ್. ಹೌದು. ಹೌದಲ್ವಾ? ಖಂಡಿತ ನಿಜ ಸರ್, ನಿಜ. ಎಳೆದು 2 ವರ್ಷ ಓಡಿಸ್ತಾರೆ. ಹೌದು. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಆಡ್, ಸಿನಿಮಾ ಅಂಡ್ ಟಿವಿ. ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಈಗ ಈ ಮಾತುಗಳು ಅಂದ್ರೆ ಈಗ ನಮ್ಮ ಯಂಗ್ ಜನರೇಷನ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಆ್ಯಡನ್ನ ನೀವು ಹೇಳಿದ್ರೆ 1 ನಿಮಿಷ ಆಗ್ಬೋದು, 30 ಸೆಕೆಂಡಲ್ಲಿ ಹೇಳ್ಬೋದು. ಒಂದು ಚಿತ್ರವನ್ನು 2 ಗಂಟೆ ಸುಮಾರು, ಈಗಿನ ಒಂದು ಸಿನಾರಿಯೋ ನೋಡಿದ್ರೆ ಒಂದು 2 ಗಂಟೆ 2.5 ಗಂಟೆ. ಒಂದು ಧಾರಾವಾಹಿ 2 ವರ್ಷನೂ ಹೋಗ್ಬೋದು, 3 ವರ್ಷನೂ ಹೋಗ್ಬೋದು, 4 ವರ್ಷನೂ ಹೋಗ್ಬೋದು ಅಲ್ವಾ? 4 ವರ್ಷನೂ ನೋಡ್ಬೋದು. ಖಂಡಿತವಾಗ್ಲು ಸರ್, ಖಂಡಿತವಾಗ್ಲು. ಸರ್, ನೀವು ಬಹಳಷ್ಟು ಚಿತ್ರಗಳು ನಟಿಸಿದ್ರಿ. ನಿಮಗೆ ಇಷ್ಟ ಆಗುವಂತಹ ನಟ ಅಥವಾ ನಟಿ ಯಾರು? ಹಳೆಯ ಚಿತ್ರ ಆಗ್ಬೋದು, ಈಗಿನ ಹೊಸ ಚಿತ್ರಗಳು ಕೂಡ ಆಗ್ಬೋದು. ನಮ್ಮ ಕಾಲದಿಂದ ಬಂದಂತ ನಟರಲ್ಲಿ ಪರಿಪೂರ್ಣವಾದ ನಟ ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್. ಯಾಕಂದ್ರೆ ಇವ್ರ ಅಭಿನಯದಲ್ಲಿ ಎಷ್ಟು ಚೆನ್ನಾಗಿ ಅಭಿನಯಿಸ್ತಿದ್ರು, ಹಾಗೇನೆ ಆ ಸಿರಿಕಂಠ ಅಂತಾರಲ್ಲ ಅವರ, ಅಂದ್ರೆ ರಾಜ್ಕುಮಾರ್ ಅವರ ಧ್ವನಿ, ವಿಷ್ಣುವರ್ಧನ್ ಅವರ ಹಾಡುಗಳು, ಇವೆಲ್ಲನೂ ಅಷ್ಟೇ ಸೊಗಸಾಗಿರ್ತಿತ್ತು. ಇವರ ಪರಿಪೂರ್ಣತೆಗೆ ಬೇರೆ ಮಾತಿಲ್ಲ ಸರ್. ಈಗ ಬಂದಿರೋ ನಟರುಗಳಲ್ಲಿ ಇಷ್ಟು ಪರಿಪೂರ್ಣತೆ ನಾನು ಯಾರಲ್ಲೂ ಕಾಣಲಿಲ್ಲ. ಅಂದ್ರೆ ಈಗಿರೋ ನಟರುಗಳು ಇದಾರೆ, ಅಂದ್ರೆ ಶಿವರಾಜ್ಕುಮಾರ್ ಇದಾರೆ, ಪುನೀತ್ ರಾಜ್ಕುಮಾರ್ ಇದಾರಲ್ಲ, ದರ್ಶನ್ ಇದಾರೆ, ಸುದೀಪ್ ಇದಾರೆ, ಎಲ್ಲರೂ ಸದ್ಯರೇ, ಒಳ್ಳೆಯವರೇ. ಯಾರು ಏನು ಕೆಟ್ಟ ಬುದ್ಧಿ ಇರೋಂತ ಹುಡುಗರಲ್ಲ. ಎವ್ರಿಬಡಿ ಸೂಪರ್ ಬಾಯ್ಸ್. ಎಲ್ಲ ಅವರವರ ಹಿರಿಯರಿಂದ ಕಲ್ತ್ಕೊಂಡು ಬಂದಿರೋಂತ ಒಳ್ಳೊಳ್ಳೆ ಗುಣಗಳನ್ನ ಇಟ್ಕೊಂಡಿದ್ದಾರೆ. ಅಂದ್ರೆ ನಾನು ಹೇಳೋದು ಪರಿಪೂರ್ಣತೆ ಬಗ್ಗೆ, ಇವ್ರನ್ನ ದಾಟ್ ಹೋಗಕ್ಕೆ ಯಾರಿಗೇನು ಸಾಧ್ಯ ಇಲ್ಲ ಅಂತ. ಅಂಬರೀಶ್ ಅವ್ರು ಇದಾರೆ, ಹೀಗೆ ರವಿಚಂದ್ರನ್ ಇದ್ದಾರೆ. ಒನ್ ಆಫ್ ದ ಕ್ರಿಯೇಟರ್. ರವಿಚಂದ್ರನ್ ಇಸ್ ಕ್ರಿಯೇಟರ್, ಕ್ರಿಯೇಟೆಡ್ ಮೆನಿ ಡಿಫರೆಂಟ್ ಥಿಂಗ್ಸ್. ಹೌದು, ನಿಜ ನಿಜ ನಿಜ. ಸರ್, ನಟಿಯರು ಇದ್ದಾರೆ. ನನಗೆ ಫೇವರೇಟ್ ನಟಿ ನನ್ನ ಎದುರಲ್ಲಿ ನನ್ನ ಜೊತೆ ಅಭಿನಯಿಸಿದಂತ ಸುಹಾಸಿನಿ, ಐ ಸ್ಟ್ಯಾಂಡ್ ಫಸ್ಟ್. ಆಮೇಲೆ ಇದಾರೆ ಬೇಕಾದ ಜನ ಒಳ್ಳೊಳ್ಳೆ ನಟಿಯರು ಇದ್ದಾರೆ. ಸರಿತಾ ಇದ್ದಾರೆ ಕನ್ನಡದಲ್ಲಿ, ಶ್ರುತಿ ಇದ್ದಾರೆ, ಸುಧಾರಾಣಿ ಇದ್ದಾರೆ, ಮಹಾಲಕ್ಷ್ಮಿ ಇದ್ದಾರೆ. ಎಲ್ಲಕ್ಕಿಂತ ಗ್ರೇಟ್ ಆಗಿ ಶಿ ಗೇವ್ ಮಿ ಎ ಹಿಟ್ ಫಿಲ್ಮ್, ರಾಣಿ ಮಹಾರಾಣಿ. ಹೌದು ಹೌದು ಹೌದು. ಈ ತರ ಬೇಕಾದ ಜನ ಇದ್ದಾರೆ ಸರ್, ಫೇವರೇಟ್. ನಾನು ಔಟ್ಸೈಡ್ ಕರ್ನಾಟಕ ಹೇಳ್ತಾ ಇಲ್ಲ, ಕರ್ನಾಟಕದೊಳಗಿನ. ಹೌದು ಹೌದು. ಸರ್, ನಿಮ್ಮ ಮುಂದಿನ ಯೋಜನೆಗಳು ಯಾವ್ಯಾವ ಯೋಜನೆಗಳಿದಾವೆ ಈ ಲಾಕ್ಡೌನ್ ಮುಗಿತಾ ಇದ್ದಂಗೆ? ಈಗ ಒಂದು 3-4 ಸಿನಿಮಾ ಅರ್ಧಂಬರ್ಧ ಮಾಡಿ ನಿಂತೋಗಿದಾವೆಲ್ಲ ಈ ಕೊರೋನಾದಿಂದ. ಅದು ಅವ್ರು ಕರೆದಾಗ ಹೋಗಿ ಶೂಟಿಂಗ್ ಮಾಡ್ಕೊಡೋದು ಒಂದು ಕೆಲಸ. ಆ ಚಿತ್ರಗಳು ಬಂದ್ರೆ ಒಪ್ಕೊಂಡು ಅಭಿನಯಿಸೋದು ಇನ್ನೊಂದು ಕೆಲಸ. ಏನ್ ಕೆಲಸ ಮಾಡೋದು ಈಗ ನೀವು ಮುಂದೆ ಬರೋ ದಿನಗಳಲ್ಲಿ ಭಯದಲ್ಲೇ ಮಾಡೋದಕ್ಕಷ್ಟೇ. ಹೌದು, ನಿಜ ಸರ್, ನಿಜ ನಿಜ. ಭಯದಲ್ಲೇ ಸ್ವಲ್ಪ ದಿನಗಳ ಕಾಲ, ಗೊತ್ತಿಲ್ಲ ಇನ್ನು ಎಷ್ಟು ದಿನಗಳ ಕಾಲ ಈ ರೀತಿ ಇರುತ್ತೆ ಅಂತ ಹೇಳಿ. ನೀವು ಆಗ್ಲೇ ಕೂಡ ಹೇಳ್ಬಿಟ್ರಿ. ಈಗ ಒಂದು ಆಗಲ್ಲ ಸರ್, ಇದು ಒಂದು ವಾಂತಿಭೇದಿ ತರ ನಡ್ಕೊಂಡು ಹೋಗ್ಬಿಡುತ್ತೆ. ಹೌದು, ನಿಜ ನಿಜ. ನೀವು ಆಗ್ಲೇ ಕೂಡ ಹೇಳ್ಬಿಟ್ರಿ. ಏನಂತ ಹೇಳಿದ್ರೆ, ಈಗ ನಾವು ಚಿತ್ರವನ್ನ ಕಷ್ಟಪಟ್ಟು ಏನೋ ಮಾಡ್ಬಿಡ್ತೀವಿ. ಈಗ ಎಷ್ಟು ಜನ ಥಿಯೇಟ್ರಿಗೆ ಬಂದು ನೋಡ್ತಾರೆ, ಎಷ್ಟು ಜನ ಥಿಯೇಟ್ರಲ್ಲಿ ಸಿನಿಮಾ ನೋಡ್ಲಿಕ್ಕೆ ಆಸಕ್ತರಾಗಿರ್ತಾರೆ, ಹಾಗೂ ಥಿಯೇಟರ್ ಓಪನ್ ಆಗುತ್ತಾ ಅನ್ನೋದೇ ಡೌಟು ಅದೇನೆ ಅಲ್ವಾ?
ಈ ಎಲ್ಲ ಕಷ್ಟಗಳು ದೂರ ಆಗಬೇಕು ಸರ್. ಯಾಕೆಂತ ಹೇಳಿದ್ರೆ ಈ ಚಲನಚಿತ್ರ ಅನ್ನುವಂಥದ್ದು ಫಿಲಮ್ ಇಂಡಸ್ಟ್ರಿ ಏನು ಸಣ್ಣದಲ್ಲ, ಲಕ್ಷಾಂತರ ಜನ ಕೆಲಸ ಮಾಡ್ತಾರೆ. ಈಗ ಆ ಲಕ್ಷಾಂತರ ಜನ ಏನು ಕೆಲಸ ಇಲ್ಲದೆ ಮನೇಲಿ ಕೂರುವ ಪರಿಸ್ಥಿತಿ. ಏನಿಲ್ಲ ಸರ್, ಯಾರು ಏನು ಮಾಡ್ತಾ ಇಲ್ಲ, ಯಾರು ಏನು ಮಾಡ್ತಿಲ್ಲ. ಹೌದು, ಹೀರೋಯಿನ್, ಎವ್ರಿ ವರ್ಕರ್, ಎವ್ರಿ ಟೆಕ್ನಿಷಿಯನ್, ಎಲ್ಲ ಎವ್ರಿಬಡಿ ಸಿಂಪ್ಲಿ ಸಿಟಿಂಗ್ ಎಟ್ ಹೋಮ್ ಅಂಡ್ ವೇಟಿಂಗ್ ಫಾರ್ ದ ಡೇಟ್. ಹೌದು ಸರ್. ನಿಮ್ಮ ಮೊದಲ ಆಯ್ಕೆ ನಟನಾಗೋದಾಗಿತ್ತಾ ಇಲ್ಲ ಬೇರೆ ಇತ್ತ ಸರ್? ನಿಮಗೆ ಮೊದಲೇ ಹೇಳಿದೆ ನಾನು ನಟನಾಗಕ್ ಬರ್ಲಿಲ್ಲ. ಆಕಸ್ಮಿಕವಾಗಿ ನನ್ನ ಜೀವನದಲ್ಲಿ ಆದಂತ ಒಂದು ತಿರುವು ಸರ್. ಅದು ನಿಜವಲ್ಲ, ಅದು ಒಂದು ಒಳ್ಳೆಯ ತಿರುವು ಅಂತ ಕಾಣುತ್ತೆ. ಇಲ್ಲ ಅಂತ ಹೇಳಿದ್ರೆ ನಮಗೆ ಜಗದೀಶ್ ಅವರು ಜೈ ಜಗದೀಶ್ ಆಗಿ ಸಿಗ್ತಾ ಇರ್ಲಿಲ್ಲ. ಇನ್ನೊಂದೇನು ಸರ್, ನನ್ನ ದೃಷ್ಟಿಗೆ ಕೊಡಗಿನಿಂದ ಬಂದಂತ ಮೊಟ್ಟ ಮೊದಲನೇ ನಟ ಅನ್ನೋ ಹೆಗ್ಗಳಿಕೆ ನನಗಿದೆ. ಇಲ್ಲ ಸರ್, ಖಂಡಿತವಾಗ್ಲು ಸರ್, ನಮಗೂ ಕೂಡ ಸಂತೋಷ, ಖುಷಿ ಖಂಡಿತವಾಗ್ಲೂ ಇದೆ. ಯಾಕೆಂತ ಹೇಳಿದ್ರೆ ಸೋಮವಾರಪೇಟೆಯ ಒಂದು ಚಿಕ್ಕ ಹಳ್ಳಿ, ಚಿಕ್ಕ ಗ್ರಾಮದಿಂದ ಬಂದಂತಹ ಜಗದೀಶ್ ಅವರು ಪುಟ್ಟಣ್ಣ ಕಣಗಾಲ್ ಅವರ ಗರಡಿಯಲ್ಲಿ ಪ್ರಥಮ ಬಾರಿಗೆ ನಾಯಕ ನಟನಾಗಿ ಅತ್ಯುತ್ತಮ ಚಿತ್ರಗಳಲ್ಲಿ ನಟಿಸಿ, ನಿರ್ದೇಶಿಸಿ, ನಿರ್ಮಾಪಕನಾಗಿ ಬರಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಜೈ ಜಗದೀಶ್ ಆಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಲ್ವಾ ಸರ್? ಆ ತಿರುವು ಒಳ್ಳೆಯ ತಿರುವು ಅಂತ ನಾನು ಅನ್ಕೋತೀನಿ ಸರ್. ಯಾಕೆಂತ ಹೇಳಿದ್ರೆ ಆ ತಿರುವು ನಿಮಗೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಮಗೆ ಜೈ ಜಗದೀಶ್ ಸಿಗ್ತಾ ಇರಲಿಲ್ಲ. ಬಹಳಷ್ಟು ಈಗ ಸರ್ ಬಹಳ ನಿರ್ದೇಶಕರು ಇಂಥ ಕ್ಯಾರೆಕ್ಟರ್ನ ಇಂತಹ ಆಕ್ಟರ್ ಮೇಲೆ ಡಿಪೆಂಡ್ ಮಾಡಿರ್ತಾರೆ ಅಲ್ವಾ? ಈಗ ಬಂಧನ ಅಂತ ಚಿತ್ರ ಬಂದಂಥ ಸಂದರ್ಭದಲ್ಲಿ ನಿಮ್ಮನ್ನ ನಾವು ಆ ಒಂದು ತೆರೆ ಮೇಲೆ ನೋಡಿದಾಗ ನಿಮ್ಮನ್ನೇ ನೆನಪು ಮಾಡ್ಕೋತೀವಿ ಹೊರತು ಬೇರೆಯವ್ರನ್ನ ಯಾರನ್ನೂ ಸಾಧ್ಯ ಇಲ್ಲ. ಈಗಿನ ಕಾಲದಲ್ಲೂ ಕೂಡ ಆ ಸಮಯದಲ್ಲಿ ನನಗೆ ಗೊತ್ತಿಲ್ಲ ಆ ಸಮಯದಲ್ಲಿ ಹೇಗಿತ್ತೋ ಏನೋ ಅಂತ ಹೇಳಿ. ಈಗ ನಾವು ನೋಡಿದಾಗಲೂ ಕೂಡ ಆ ಕ್ಯಾರೆಕ್ಟರ್ನ ನಾವು ನಿಮ್ಮಲ್ಲೇ ನೋಡಬೇಕು. ಅದು ಮಿಸ್ ಆಗಿಬಿಟ್ಟಿದ್ರೆ ಏನೋ ಚೇಂಜ್ ಆಗ್ತಿತ್ತೋ ಇಲ್ಲ ಏನಾಗ್ತಿತ್ತೋ ಗೊತ್ತಿಲ್ಲ ಅಲ್ವಾ? ಅಲ್ಲ, ಆ ಪಾತ್ರ ಅಷ್ಟು ಸೂಟ್ ಆಗಿ ಹೋಗ್ಬಿಡ್ತದೆ ಕೆಲವು. ಖಂಡಿತವಾಗ್ಲು ಹಾಗಾಗಿ ಅದು ಸಕ್ಸಸ್ ಆಗ್ಬಿಡ್ತದೆ. ನಿಜ. ಏನಂದ್ರೆ ಆ ಕ್ಯಾರೆಕ್ಟರ್ ಇಂಥವ್ರಿಗೆ ಸೂಟ್ ಆಗುತ್ತೆ. ನಮ್ಮ ಒಂದು ಅದೃಷ್ಟ ಏನಂದ್ರೆ ಸರ್, ಈ ಫೀಲ್ಡ್ ಬಂದು ಬಹಳಷ್ಟು ಬುದ್ಧಿವಂತರನ್ನ ಭೇಟಿಯಾಗಿದ್ದು, ಬಹಳ ಬರಹಗಾರರು, ಹಾಡು ಬರಹಗಾರರು, ಸಾಹಿತ್ಯ ಬರಹಗಾರರು, ದೊಡ್ಡ ದೊಡ್ಡ ವ್ಯಕ್ತಿಗಳ ಹೃದಯದಲ್ಲಿ ಅವ್ರ ಜೊತೆ ಮಾತಾಡುವಂತ ಅವಕಾಶ ಸಿಕ್ಕಿದ್ದಲ್ಲ ನಮ್ಮ ಅದೃಷ್ಟ ಅನ್ಕೋಬೇಕಷ್ಟೇ. ಒಂದು ಫೀಲ್ಡ್ ಇದು ಸರ್. ಮತ್ತೆ ಇನ್ನೊಬ್ರು ಕೆಲವರು ಹೇಳ್ತಾರೆ ಜೀವನದ ಪಾಠವನ್ನ ಕಲಿಬೇಕು ಅಂತ ಹೇಳಿದ್ರೆ ಚಿತ್ರರಂಗಕ್ಕೆ ಹೋಗ್ಬೇಕು. 1 ವರ್ಷ ಇದ್ರು ಸಾಕು. ಕಷ್ಟ, ನೋವು, ನಲಿವು ಎಲ್ಲ ಕಲಿಸ್ಬಿಡುತ್ತೆ. ಒಂದು ಸಿನಿಮಾ ನಿರ್ಮಾಣ ಮಾಡಿದ್ರೆ ಇವೆಲ್ಲ ಬಂದು ಯಾರು ಜೀವನದ ಪಾಠವನ್ನ ಕಲಿಬೇಕು ಅಂತ ಅನ್ಕೊಂಡಿರ್ತಾರೆ ಅವರು ಸಿನಿಮಾ ನಿರ್ಮಾಣ ಮಾಡಿ ಎಲ್ಲ ಗೊತ್ತಾಗುತ್ತೆ ಅಂತೀರ ಅಲ್ವಾ ಸರ್? ಹೌದು ಸರ್. ಆಮೇಲೆ ನಮ್ಮಲ್ಲಿ ಇನ್ನೊಂದು ಮಾತಿದೆ, ಏನೋ ದೊಡ್ಡ ಪಾಪ ಮಾಡಿದ್ಯಾ ಹಿಂದಿನ ಜನ್ಮದಲ್ಲಿ, ಅದಕ್ಕೆ ಸಿನಿಮಾ ನಿರ್ಮಾಣ ಮಾಡ್ತೀಯ ಸರ್. ಕೆಲವರು ಅದು ಅನ್ಕೊಳ್ಳೋದಿಲ್ವಾ ಸರ್ ಆ ರೀತಿಯಲ್ಲಿ? ಕೆಲವರಿಗೆಲ್ಲ ಸಕ್ಸಸ್ ಸಿಕ್ಬಿಡುತ್ತಲ್ವಾ? ಇಲ್ಲ ಸರ್, ಎಲ್ರಿಗೂ ಆತರ ಸಕ್ಸಸ್ ಸಿಕ್ಕಿಲ್ಲ. ಕೆಲವರಿಗೆ ಬೆರಳ ಎಣಿಕೆಯಷ್ಟು ಮಾತ್ರ ಆತರ ಆಗಿರೋದಷ್ಟೇ. ಎಲ್ರಿಗೂ ಆತರ ಯಶಸ್ಸು ಸಿಕ್ಕಿಲ್ಲ ಸರ್. ನಾನು ಹೇಳ್ತೀನಿ ನೋಡಿ, 400 ಚಿತ್ರ ನಿರ್ಮಾಣ ಮಾಡಿ 4 ಚಿತ್ರ ಹಿಟ್ ಆಗೋದು ಅಂತಂದ್ರೆ ಸರ್ ವಿಪರ್ಯಾಸ ಬೇರಿಲ್ಲ. ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ನೀವು ಹೇಳಿದ್ರಿ ಮೊದಲೆಲ್ಲ ಒಂದು 50 ರಿಂದ 60 ಚಿತ್ರಗಳನ್ನ ನಿರ್ಮಾಣ ಮಾಡ್ತಿದ್ರು ಅಂತ ಹೇಳಿ. ಈಗ ಅದು 400ಕ್ಕೆ ತಂದು ಮುಟ್ಟಿದೆ ಅಂತ ಹೇಳಿದಾಗ ಸರ್, ಸಿನಿಮಾವನ್ನ ಒಬ್ಬ ಪ್ರೇಕ್ಷಕ ಬಂದು ಏನು ಬಿಗ್ ಸ್ಕ್ರೀನಲ್ಲಿ ನೋಡ್ತಾನೆ ಅಂತ ಹೇಳಿದಾಗ 400 ಚಿತ್ರಗಳು ಅಂತ ಹೇಳಿದಾಗ ಕನ್ನಡದಲ್ಲಿ ನಮ್ಮಲ್ಲಿ ವಿಸ್ತರಣೆ ತುಂಬ ಕಡಿಮೆ ಅಲ್ವಾ ಸರ್? ನಮ್ಮ ಕರ್ನಾಟಕ ಬಿಟ್ಟು ಬೇರೆ ಕಡೆ ನಮ್ಮ ಕನ್ನಡ ಚಿತ್ರಗಳು ಹೋಗೋದು ತುಂಬ ವಿರಳ, ಕಡಿಮೆ. ಆ ನಿಟ್ಟಿನಲ್ಲಿ 400 ಚಿತ್ರಗಳನ್ನು ಸುಮ್ಮನೆ ಅಂದರೆ 400ರಲ್ಲಿ ಆ ಕ್ವಾಲಿಟಿನೂ ಇರಬೇಕು ಅಂತ ಅನ್ಸಲ್ವಾ ಸರ್? ಸರ್, ಇನ್ನೊಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ. ಪ್ಲೀಸ್ ಸರ್, ಪ್ಲೀಸ್. ನೋಡಿ ಸರ್, ನಾವು ಬಂದಂತ 77-76ನೇ ಇಸ್ವಿನಲ್ಲಿ ಟಿವಿ ಅನ್ನೋದು ಇರ್ಲಿಲ್ಲ. ಹೌದು, ಜಸ್ಟ್ ಶುರು ಆಗಿತ್ತು ಅಷ್ಟೇ. ಅವಾಗ ದೂರದರ್ಶನ್ ಒಂದೇ ಇದ್ದಿದ್ದು. ಹೌದು, ಇಷ್ಟೊಂದು ಚಾನೆಲ್ಗಳು ಇರ್ಲಿಲ್ಲ. ಜನಕ್ಕೆ ಎಂಟರ್ಟೈನ್ಮೆಂಟ್ ಅಂತ ಇದ್ದಿದ್ದು ಕಾದಂಬರಿ ಮತ್ತು ಸಿನಿಮಾ. ಹಾಗಾಗಿ ಬಹಳಷ್ಟು ಜನ ಸಾಯಂಕಾಲ ಸಿನಿಮಾ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದು ಗಂಡ ಹೆಂಡತಿ ಫ್ಯಾಮಿಲಿ ಜೊತೆ ಸಿನಿಮಾ ಹೋಗಿ ಬಂದ್ರೆ ಏನೋ ಒಂದು ಹಾಲಿಡೇ ಮಾಡಿದಷ್ಟು ಒಂದು ಒಳ್ಳೆ ಫೀಲಿಂಗ್ ಕೊಡ್ತಾ ಇತ್ತು. ಬಟ್ ಇವತ್ತು ಹಾಗಿಲ್ಲ ಸರ್ ಪರಿಸ್ಥಿತಿ. ವೇರಿಯಸ್ ಚಾನಲ್ಸ್. ಎಷ್ಟು ಚಾನಲ್ ಬೇಕು ನಿಮ್ಗೆ? ನೆಟ್ಫ್ಲಿಕ್ಸ್ ಬಂದಿದೆ. ನೀವು ದಿನಕ್ಕೆ 15 ಪಿಕ್ಚರ್ ನೋಡಿದ್ರೆ ಕೆಪಾಸಿಟಿ ಇದ್ರೆ ನೋಡ್ಬೋದು. ಎಲ್ಲಿ? ಬೆಡ್ರೂಮ್ ಅಲ್ಲಿ. ಹೌದು, ನಿಜ ನಿಜ. ಹಾಲ್ ನಲ್ಲಿ ಕೂತ್ಕೊಂಡು ಟಿವಿ ನೋಡೋದು ಹೊರಟೋಯ್ತು. ಇದು ಎಲೆಕ್ಟ್ರಾನಿಕ್ ಮೀಡಿಯಾ. ಹೌದು. ಇವೆಲ್ಲ ಮಕ್ಳುಗಳು ಟ್ಯಾಬ್ ಹಿಡ್ಕೊಂಡು ಮನೆ ಅವ್ರಿಗೆ ಯಾವ್ದು ಬೇಕು ಗೂಗಲ್ ನಲ್ಲಿ ಸರ್ಚ್ ಮಾಡಿ, ನೆಟ್ಫ್ಲಿಕ್ಸ್ ಅಲ್ಲಿ ಸರ್ಚ್ ಮಾಡಿ ಯಾವ ಸಿನಿಮಾ ಬೇಕೋ ಅದನ್ನ ನೋಡ್ಕೋತಾರೆ. ಹೌದು. ಈ ಸಿನಿಮಾಗೆ ಜನ ಹೆಂಗ್ ಬರ್ತಾರೆ ಸರ್? ಈಗ ಬೆಂಗಳೂರು ಅಂತ ಒಂದು ಸಿಟಿನಲ್ಲಿ ಕಾರ್ ತಗೊಂಡು ಹೋಗ್ಬೇಕು, ಪಾರ್ಕಿಂಗ್ ಮಾಡ್ಬೇಕು, ಟ್ರಾಫಿಕ್ ಅಲ್ಲಿ ಹೋಗ್ಬೇಕು, ಆನ್ ಟೈಮ್ ರೀಚ್ ಆಗಕ್ಕಾಗಲ್ಲ. ಆಮೇಲೆ ಆ ಥಿಯೇಟರ್ ಹೋದ್ರೆ ಅಬ್ರಪ್ಟ್ ರೇಟ್ಸ್ ಆಫ್ ಪಾಪ್ಕಾರ್ನ್ಸ್, ಈಟೇಬಲ್ಸ್ ಸಿಕ್ಕಾಪಟ್ಟೆ ರೇಟು. ಒಂದ್ 2-3 ಸಾವಿರ ರೂಪಾಯಿ ಅಂದ್ರೆ ಸಿನಿಮಾ ಹೋಗಕ್ಕಾಗಲ್ಲ. ಖಂಡಿತ ಸರ್, ನಿಜ. ಆಗಿನ ಕಾಲದಲ್ಲಿ 200 ರೂಪಾಯಿ ಇದ್ರೆ ಸಿನಿಮಾ ನೋಡ್ಕೊಂಡ್ ಬರ್ಬೋದು. ಹೌದು. ವಾಸ್ಟ್ ಡಿಫರೆನ್ಸ್ ಇವೆಲ್ಲ ನೋಡುವಾಗ ಜನರಿಗೆ ಟೈಮ್ ಯಾಕೆ ಹೋಗಿ ಅಲ್ಲಿ ಗಂಟೆ ಸಾಯ್ಬೇಕು, ಮನೇಲೆ ಕೂತ್ಕೊಂಡು ಹೋಗೋಣ. ಈ ಮನೇಲೆ ಟ್ಯಾಬ್ ಹಿಡ್ಕೊಂಡ್ಬಿಟ್ರೆ ಟ್ಯಾಬ್ ಅಲ್ಲಿ ನೋಡ್ತಾ ಬರ್ಬೋದಲ್ಲ, ಥಿಯೇಟರ್ಗೆ ಹೋಗ್ಬೇಕು ಅಂದ್ರೆ. ಅದು ಈ ಸ್ಪೆಷಲಿ ಕೊರೋನಾ ಬಂದ್ಮೇಲೆ ಅಂತೂ ಇಟ್ ವಿಲ್ ಮೇಕ್ ಪೀಪಲ್ ಟು ಗೋ ಟು ಫಾರ್ಗೆಟ್ ಥಿಯೇಟರ್ಸ್. ಥಿಯೇಟರ್ ಹೋಗೋದನ್ನ ಮರ್ಸ್ಬಿಡುತ್ತೆ ಸರ್. ಅದು
ಕೊರೋನಾ ಬಂದಿದ್ರಿಂದ ಎಲ್ಲರೂ ಏನ್ ಮಾಡ್ತಾರೆ, ಏನು ಮಾಡಕ್ ಕೆಲಸ ಇಲ್ಲ ನೋಡಿ, ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಹೌದು. ಮನೇಲೆ ಕೂತ್ಕೊಂಡು ಯಾವ್ದೋ ಸಿನಿಮಾ ಹಾಕೊಂಡು ನೋಡಿ ಐ ಥಿಂಕ್ ನೆಟ್ಫ್ಲಿಕ್ಸ್, ಅಮೆಜಾನ್ ಇವೆಲ್ಲ ಮೇಕ್ ಮೋರ್ ಕಲೆಕ್ಷನ್ ದ್ಯಾನ್ ಥಿಯೇಟರ್ಸ್. ಬಹಳ ಒಳ್ಳೆಯ ಮಾತುಗಳನ್ನ ಹೇಳಿದ್ರಿ ಸರ್. ಈಗ ಮನೆಯಲ್ಲೇ ಕೂತ್ಕೊಂಡು ಕೈಯ ಬೆರಳಿನಲ್ಲೇ ಚಿತ್ರಗಳನ್ನ ನೋಡ್ಬೋದು, ಬಹಳಷ್ಟು ಎಂಟರ್ಟೈನ್ಮೆಂಟ್ ಪಡ್ಕೋಬಹುದು. ಓಕೆ ಸರ್, ಈಗ ನೀವು ನಟ, ನಿರ್ಮಾಪಕ, ನಿರ್ದೇಶಕ, ಯಾವ ಕ್ಷೇತ್ರ ನಿಮ್ಗೆ ಇಷ್ಟ ಆಗುತ್ತೆ? ಸರ್ ನನಗೆ ತುಂಬಾ ಕಂಫರ್ಟಬಲ್ ಫೀಲ್ಡ್ ಅಂದ್ರೆ ನಟನೆ ಮಾಡೋದು ಸರ್. ಸಾಕನ್ಸುತ್ತೆ ನಟನೆ ಮಾಡೋದು. ನಮ್ಮ ನಟನೆ ಮಾಡೋದು. ಬೆಳಗ್ಗೆ ಹೋಗ್ತೀವಿ, ಮೇಕಪ್ ಹಾಕೋತೀವಿ, ಅವ್ರೇನ್ ಡೈಲಾಗ್ ಕೊಡ್ತಾರೆ, ಏನ್ ಸೀನ್ ಹೇಳ್ತಾರೆ ಅದನ್ನ ಆಕ್ಟ್ ಮಾಡ್ತೀವಿ. ಒಳ್ಳೆ ಊಟ ತಿಂಡಿ ಕೊಡ್ತಾರೆ, ಮನೆಗೆ ತಲುಪಿಸ್ತಾರೆ, ಇಲ್ಲ ಮನೆಗೆ ಹೋಗಿ ಅಪ್ ಅಂಡ್ ಡೌನ್ ಕನ್ವೀನಿಯನ್ಸ್ ಕೊಡ್ತಾರೆ, ಸಂಬಳ ಕೊಡ್ತಾರೆ. ಇದಕ್ಕಿಂತ ಕಂಫರ್ಟ್ ಇನ್ನು ಬೇರೆ ಯಾವ ಕೆಲಸನೂ ಇಲ್ಲ ಸರ್ ಸಿನಿಮಾ ಫೀಲ್ಡ್ ಅಲ್ಲಿ. ಬೆಸ್ಟ್ ಅನ್ಸುತ್ತೆ. ನಟನಾಗಿರೋದೇ ದೊಡ್ಡ ಅದೃಷ್ಟ. ಈ ನಿರ್ಮಾಪಕ, ನಿರ್ದೇಶಕ ಆಗೋ ತಲೆನೋವು ಬೇಡ. ಅಯ್ಯೋ ಸರ್ ಬೇಡ. ಆ ದುಡ್ಡು ಹೊಂದ್ಸೋದು, ಆ ಬಡ್ಡಿ ಕಟ್ಟೋದು, ಆ ದೊಡ್ಡ ಬಡ್ಡಿ ಕಟ್ಟೋದು, ಅದ್ ಎಲ್ಲಿಂದ ತರೋದು, ಹೆಂಗ್ ಮಾಡ್ತಿದ್ದೋ ನೆನ್ಸ್ಕೊಂಡ್ರೆ ನನಗೆ ಮೈ ಚಳಿ ಜ್ವರ ಬಂದ್ಬಿಡ್ತದೆ. ಓಕೆ ಸರ್. ಸರ್, ಒಬ್ಬ ನಟನಿಗೆ ತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ತುಂಬ ಕಡಿಮೆ. ಎಷ್ಟು ಪಾತ್ರ ಮಾಡಿದ್ರು ಕೂಡ ನಾನು ಆ ಪಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ, ಈ ಪಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದೇ ಆ ಗೊಂದಲ, ಆ ಒಂದು ಕೊರಗಿದ್ದೇ ಇರುತ್ತೆ. ನೀವು ಕೂಡ ಏನು ಡಾಕ್ಟರ್ ಆಗಿದ್ದೀರಿ ಚಿತ್ರರಂಗದಲ್ಲಿ, ಹಾಗೆ ಲಾಯರ್ ಆಗಿದ್ದೀರಿ, ಏನು ಕಳನಟನಾಗಿರ್ತೀರಿ, ಎಲ್ಲ ನಟದಲ್ಲೂ ಮಾಡಿಬಿಟ್ಟಿದ್ದೀರಿ ಸರ್, ಎಲ್ಲ ನಟನೆ ಮಾಡಿಬಿಟ್ಟಿದ್ದೀರಿ. ನಿಮಗೆ ಯಾವುದಾದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತಾ ಇಲ್ವಾ ಹೇಗೆ? ನಾನು ಬೇಕಾದಷ್ಟು ಪಾತ್ರ ಮಾಡಿದೆ, ಆದ್ರೆ ಒಂದೇ ಒಂದು ಪಾಯಿಂಟ್ ಅಲ್ಲಿ, ಅಂದ್ರೆ ಜನ ಬಂದು ಅದು ಪಾತ್ರ ಒಳ್ಳೆ ಪಾತ್ರನೋ ಕೆಟ್ಟ ಪಾತ್ರನೋ ಸೂಪರ್ ಆಗಿ ಮಾಡಿದ್ಯಾ ಅಂದ್ಬಿಟ್ರೆ ಅದಕ್ಕಿಂತ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಇಲ್ಲ. ಖಂಡಿತವಾಗ್ಲೂ ನಿಜ ಸರ್. ತುಂಬಾ ಚೆನ್ನಾಗಿ ಮಾಡಿದ್ರಿ ಸರ್, ಸೂಪರ್ ಅಂತ. ಬಂಧನದಲ್ಲಿ ಈವನ್ ದೋ ಮೈ ಪಾತ್ರ ವಾಸ್ ಡಬಲ್ ಇಮೇಜ್ ಪಾತ್ರ, ಪೀಪಲ್ ಲೈಕ್ ಇಟ್. ಅಂತ ಪಾತ್ರನ ಜನ ಇಷ್ಟಪಟ್ಟರು. ಹೌದು. ಎಲ್ಲೋ ಒಂದ್ ಕಡೆ ತಮ್ಮನ್ ತಾವು ಆ ಪಾತ್ರಕ್ಕೆ ಹೋಲಿಸ್ಕೊತಿದ್ರು. ಹೌದು, ನಿಜ. ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಸರ್? ಜನ ಬೆಂತಟ್ಟದಾಗ ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಬಂದ್ಬಿಡುತ್ತೆ. ಓಕೆ, ಅಂದ್ರೆ ನಾನು ಇಷ್ಟು ಚಿತ್ರಗಳಲ್ಲಿ ನಟಿಸಿದ್ದೆ, 600 ಚಿತ್ರ ಅಂತ ನೀವು ಏನು ಹೇಳಿದ್ರೆ 600 ಚಿತ್ರಗಳಲ್ಲಿ ನಟಿಸಿದ್ದೀನಿ, ಈ ಒಂದು ಪಾತ್ರವನ್ನ ನಾನು ಮಾಡಬೇಕು ಅಂತ ಅನ್ಸಿದ್ಯಾ, ಇಲ್ಲ ಎಲ್ಲ ಮಾಡ್ಬಿಟ್ಟಿದೀನಿ ಅನ್ಸುತ್ತಾ? ಇಲ್ಲ ಮಾಡ್ಬೇಕು ಅಂತ ಯಾವ್ದೋ ಒಂದು, ಈಗ ರಾಘವೇಂದ್ರ ಮಹಾತ್ಮೆ, ಅದು ಭಕ್ತಿ ಪ್ರಧಾನವಾದ ಚಿತ್ರಗಳು ನಮ್ಮ ಪಾಲಿಗೆ ಬರ್ಲಿಲ್ಲ. ಆ ತರದ ಯಾವ್ದು ಪಾತ್ರ ಬರ್ಲಿಲ್ಲ. ಅಥವಾ ಯಾವ್ದೋ ಒಂದು ಗ್ರೇಟೆಸ್ಟ್ ಕ್ಯಾರೆಕ್ಟರ್ ಸಿಂಗರ್, ಒಬ್ರು ನಮ್ಮ ಬ್ಲೈಂಡ್ ಸಿಂಗರ್ ಇದ್ರು ಉತ್ತರ ಕರ್ನಾಟಕದವರು, ಅದು ಆ ಪಾತ್ರನ ನಮ್ಮ ರಾಘವೇಂದ್ರ, ಹೌದು ಪುಟ್ಟರಾಜ ಗವಾಯಿ ಅವರು, ಅಂತ ಪಾತ್ರಗಳು, ರಾಘವೇಂದ್ರ ಸ್ವಾಮಿ ಅಂತ ಪಾತ್ರಗಳು, ಜೀವಂತವಾಗಿ ಬದುಕಿ ತೀರ್ಕೊಂಡಂತ ಮಹಾನ್ ದೇವರಿಗೆ ಸಮಾನಕ್ಕೆ ಹೋಲಿಸುವಂತ ಕೆಲವು ಕ್ಯಾರೆಕ್ಟರ್ಗಳು ಬಂದ್ರೆ ಹ್ಯಾಪಿಲಿ ಹೋಯ್ತು. ಓಕೆ, ಅಂದ್ರೆ ಆ ಪಾತ್ರಗಳು ಮಾಡ್ಬೇಕು ಅಂತ ಆಸೆ ಇನ್ನೂ ಇದೆ? ಆಸೆ ಇದೆ, ಅದಿದೆ, ಆ ಥರದ್ದಿದೆ. ಓಕೆ ಸರ್, ಇಂಡಸ್ಟ್ರಿಯಲ್ಲಿ ನೀವು ನೋಡಿದಾಗೆ ಅಂದ್ರೆ ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ವ್ಯತ್ಯಾಸನ ಕಾಳ್ತೀರಾ? ಯಾಕೆಂದ್ರೆ ಬಹಳಷ್ಟು 45 ವರ್ಷಗಳ ಜರ್ನಿ ಇಲ್ಲಿ ನಿಮ್ದು. ವಾಸ್ಟ್ ಡಿಫರೆನ್ಸ್ ಇದೆ ಸರ್. ಅವತ್ತಿನ ಕಾಲದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದಾಗ ಪ್ರತಿಯೊಬ್ಬ ಪ್ರೊಡಕ್ಷನ್ ಹುಡುಗರಿಂದ ಹಿಡಿದು ಲೈಟ್ ಬಾಯ್ ಇಂದ ಹಿಡಿದು ಎಲ್ಲರೂ ಒಂದು ರೆಸ್ಪೆಕ್ಟ್ ಅಂತ ಕೊಡ್ತಿದ್ರು. ಬೆಳಗ್ಗೆ ಬಂದ ತಕ್ಷಣ ಗುಡ್ ಮಾರ್ನಿಂಗ್ ಸರ್, ಹೇಗಿದ್ದೀರಾ ಅಂತ ಕೇಳೋರು. ಆದ್ರೆ ಇವತ್ತಿನ ದಿವಸ ಎಷ್ಟು ಕೇರ್ಲೆಸ್ ಆಗಿ ಬಿಹೇವ್ ಮಾಡ್ತಾರೆ ಅಂದ್ರೆ, ನಮ್ತಾರನೇ ಅವನೊಬ್ಬ ಕಣ ಬಂದ ಹೋದ, ಏನ್ ಸಲಾ ಹೊಡಿಯೋದು, ಈ ತರ ಒಂದು ಪ್ರತಿಷ್ಠೆ ಒಂದು ಶುರುವಾಗಿದೆ. ಆ ಲೆವೆಲ್ ಮರ್ಯಾದೆ ಇಲ್ಲ. ಏನಿದ್ರು ಓನ್ಲಿ ಬಿಹೈಂಡ್ ಮನಿ ಸರ್, ಅಷ್ಟೇ. ಈಗ ನೀವು ಆಗ್ಲೇ ಹೇಳಿದ್ರಿ, ಹಣ ಇದ್ರೆ ಮಾತ್ರ ಅಷ್ಟೇ. ಸರ್, ಈ ತರ ಆದ್ರೆ ಇಂಡಸ್ಟ್ರಿ ತುಂಬಾ ಮುಂದುವರಿಯೋದು ಕಷ್ಟ ಅಂತ ಅನ್ಸಲ್ವಾ? ಏನು ಆಗಲ್ಲ ಸರ್, ದಿಸ್ ವಿಲ್ ಗೋ ಆನ್ ಅಷ್ಟೇ. ಏನ್ ಇಂಡಸ್ಟ್ರಿಗೆ ಏನು ಆಗಲ್ಲ, ಇದೇ ಒಂದು ರೀತಿ ಅಂದ್ಬಿಟ್ಟು ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ತಾರೆ ಅಷ್ಟೇ. ಓಕೆ, ಯಾಕೆಂತ ಹೇಳಿದ್ರೆ ನೀವು ಹೇಳಿದಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು ಇದ್ದಂತಹ ಸಮಯದಲ್ಲೂ ಕೂಡ ಪಾತ್ರ ಆಗ್ಬೋದು, ಹಾಗೆ ಅವ್ರ ಜೊತೆ ಕೆಲಸ ಮಾಡಿದಂಥವ್ರು, ಈವನ್ ಸಣ್ಣ ಪಾತ್ರದಲ್ಲಿ ಕೂಡ ನಟಿಸ್ತಿದ್ದವರು, ಸ್ಪಾಟ್ ಬಾಯ್ ಆಗ್ಬೋದು, ಎಲ್ಲರನ್ನೂ ಕೂಡ ಆ ಪ್ರೀತಿಯಿಂದ ಅವ್ರಿಗೆ ಆದಂಥ ಗೌರವನ ಕೊಡ್ತಿದ್ರು. ಈಗ ಆ ಗೌರವ ಇಲ್ಲ ಅಂತ ಹೇಳಿದಾಗ ಏನೋ ಒಂಥರ ಮನಸ್ಸಿಗೆ, ನಿಮಗೆ ಆಗೋದು ಕೂಡ ಒಂಥರ ಕಸಿಮಿಸಿ ಅನ್ಸಲ್ವಾ? ಕೆಲಸ ಮಾಡಕ್ಕೆ ಮುಜುಗರ ಆಗತ್ತೆ ಸರ್, ಹಿಂಸೆ ಆಗತ್ತೆ. ಆಮೇಲೆ ಇವಾಗೆಲ್ಲ ನಾವು ಸೆಟ್ಗೆ ಹೋಗ್ತೀವಿ, ಮೊದಲು ನಾವು ಸೆಟ್ ವಾಕಿಂಗ್ ಇನ್ಸೈಡ್ ಸೆಟ್, ಹುಡುಗರೆಲ್ಲ ಎದ್ದಿಟ್ಕೊಂಡು ನಮಸ್ಕಾರ ಸರ್ ಅನ್ನೋರು. ಇವಾಗ ಅವ್ರಾಯ್ತು, ಅವ್ರ ಮೊಬೈಲ್ ಆಯ್ತು, ಎಲ್ಲೋ ತಿಳ್ಸ್ಕೊಂಡು ಎಲ್ಲೋ ಹೆಂಗೋ ಕಾಲ್ ಇಟ್ಕೊಂಡು ಹೆಂಗೋ ನಿಂತ್ಕೊಂಡು ಹೆಂಗೋ ಮಾತಾಡ್ತಾ ಇರ್ತಾರೆ. ಅವನೊಬ್ಬ ಹಿರಿಯ ನಟ ಬಂದ ಅಂತಾನು ಕೇರ್ ಮಾಡಲ್ಲ, ಬಂದ ಅನ್ನೋದು ಅವ್ರ ಗಮನಕ್ಕೆ ಬರಲ್ಲ, ಅಲ್ಲಿವರೆಗೂ ಫೋನಲ್ಲಿ ಮುಳುಗೋಗಿರ್ತಾರೆ. ಇದು ಚೇಂಜ್ ಆಗ್ಬೇಕು ಅಂತ ಅನ್ಸುತ್ತಾ? ಚೇಂಜ್ ಆಗಲ್ಲ ಸರ್. ಇದು ನಿಮ್ಮ ಅನಿಸಿಕೆ ಆಗ್ಬೇಕಾ ಬೇಡವಾ? ಆದ್ರೆ ಒಳ್ಳೇದು, ಆಗದಿದ್ರೆ ಗೋವಿದಿತ್ತೆ. ಯಾಕೆಂತ ಹೇಳಿದ್ರೆ ಸರ್, ಈಗ ಆ ಒಂದು ಮಾನವೀಯತೆ, ಗೌರವ ಕೊಡುವಂತಹ ಭಾವನೆ ಇದ್ರೆ ಕೂಡ ಅವರು ಗ್ರೋ ಅಪ್ ಅಲ್ವಾ, ತುಂಬಾ ಚೆನ್ನಾಗಿ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂತ ಹೇಳಿದ್ರೆ ಈಗ ಹೀರೋಗಳಾಗ್ಬೋದು, ಹೀರೋಯಿನ್ಗಳಾಗ್ಬೋದು, ನಾಯಿ ಕೊಡೆಗಳ ತರ ಬೆಳಿತಾನೆ ಇರ್ತಾರೆ. ಒಂದ್ ಚಿತ್ರದಲ್ಲಿ ಇರ್ತಾರೆ, ಆ ಚಿತ್ರದ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಇನ್ನು ಅವ್ರು ಕಾಣಿಸೋದೇ ಇಲ್ಲ ತುಂಬಾ ನಟ ನಟಿಯರು ಅಲ್ವಾ. ತುಂಬಾ ಶ್ರದ್ಧೆಯಿಂದ ಇದ್ದವರು,
ತುಂಬ ಡೆಡಿಕೇಶನ್ ಆಗಿದ್ದವರು, ತುಂಬ ಏನು ಹಳೆಯ ಚಿತ್ರಗಳನ್ನು ನೋಡಿ ಬಂದಂಥವ್ರು, ಹಾಗೆ ಹಳೆಯ ನಟಿಯರಿಗೆ ಮರ್ಯಾದೆ ಕೊಟ್ಟು ಬಂದಂಥವ್ರು, ಅಂದರೆ ಅಷ್ಟು ಗೌರವ ವಿನಯರಾಗಿದ್ದವರೇ ಸಕ್ಸಸ್ ಪಡೀಲಿಕ್ಕೆ ಸಾಧ್ಯ ಅಂತ ಅನ್ಸಲ್ವಾ? ಹೌದು. ಅದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ ಸರ್, ಒಂದು ಸಣ್ಣ ಉದಾಹರಣೆ. ಈ ಸಾಧಾರಣ ನಾವು KS ಅಶ್ವಥ್ ಅವ್ರು ಇದ್ರು. ಹೌದು ಹೌದು ಹೌದು. ರಾಮಯ್ಯ ಮೇಷ್ಟ್ರು ಅವ್ರನ್ನ ಒಂಥರ ಎಲ್ಲರೂ ರಾಜ್ಕುಮಾರ್ ಲೆವೆಲ್ಗೆ ನಾವು ಗೌರವ ಕೊಡ್ತಾ ಇದ್ವಿ, ಮಾತಾಡಿಸ್ತಿದ್ವಿ. ಅಂದ್ರೆ ಒಂದು ಕಾಲಿಗೆ ನಮಸ್ಕಾರ ಮಾಡ್ತಿದ್ವಿ. ಆ ತರ ರೆಸ್ಪೆಕ್ಟ್ ಇತ್ತು ಅವಾಗ. ಅಂತವ್ರು ಕೂಡ ಎಲ್ಲೋ ಒಂದು ಸನ್ನಿವೇಶದಲ್ಲಿ ಈ ಅಕ್ಕಪಕ್ಕದವರ ಬಿಹೇವಿಯರ್ ನೋಡಿ ನನಗೆ ಇಂಡಸ್ಟ್ರಿ ಬೇಡಪ್ಪ, ನನಗೆ ಆಕ್ಟಿಂಗೇ ಬೇಡ ಅಂತ ಬಿಟ್ಬಿಟ್ರು. ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ರು. ಇದೊಂದು ಮರ್ಯಾದೆ ಇಲ್ಲ, ಗೌರವ ಇಲ್ಲ, ಏನಿಲ್ಲ, ನನಗೆ ಆಗ್ಬೇಕು ಈ ವಯಸ್ಸಲ್ಲಿ ಅಂತ ಅವ್ರು ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ರು. ಆ ರೀತಿಯ ಪರಿಸ್ಥಿತಿ ಕೂಡ ಉಂಟಾಯ್ತು ಸರ್. ಇದು ಎಲ್ಲಾ ಕಡೆನೂ ಇದೆ ಸರ್. ಒಂದು ವಿಷಯ ಹೇಳ್ತೀನಿ ಸಿಂಪಲ್ ಆಗಿ. ಇವತ್ತು ನಮ್ಮದೇ ಆದ ಕಾರ್ಮಿಕರ ವರ್ಗ, ಅಂದ್ರೆ ನಮ್ಮ ಕೊಡಗಿನ ತೋಟಗಳಲ್ಲಿ, ಸುತ್ತಮುತ್ತಲ ಪರಿಸರದಲ್ಲಿ ಯಾರನ್ನು ನೋಬಡಿ ಇಸ್ ಬಾದರ್ಡ್ ಅಬೌಟ್ ನೋಬಡಿ ಸರ್. ಅವ್ರು ದೊಡ್ಡ ಮನುಷ್ಯ ಆದ್ರೆ ನನ್ಗೆ ನೋಡೆ, ನಾನು ದುಡಿತೀನಿ, ಅವನು ದುಡಿತಾನೆ, ಅವ್ನು ಕಾರ್ ಹೋಗ್ತಾನೆ, ಸೈಕಲ್ ಹೋಗ್ತೀನಿ, ಅಷ್ಟೇ. ಯಾವ ದೊಡ್ಡ ವಿಷಯ? ಅವನ ಹತ್ರ ಮೊಬೈಲ್ ಇದೆ, ನನ್ನ ಹತ್ರ ಮೊಬೈಲ್ ಇದೆ, ಅವ್ನಿಗೆ ಮರ್ಯಾದೆ ಕೊಡ್ಬೇಕು. ಈ ಲೆವೆಲ್ ಬಂದ್ಬಿಟ್ಟಿದೆ, ಎಲ್ಲಾ ಕಡೆನೂ ಬಂದ್ಬಿಟ್ಟಿದೆ ಇದು. ತೋಟಗಳಲ್ಲಿ ಅಂತ ಮಾತ್ರ ಅಲ್ಲ, ಅಲ್ಲೂ ಮುಖ ತಿರ್ಸ್ಕೊಂಡು ಹೋಗೋದೇನ ಅಲ್ಲೂ ಶುರು ಆಗಿದೆ. ಓಕೆ, ಎಲ್ಲಾ ಕಡೆ ಇದು ಬಂದಿದೆ, ಏನು ಇಂಡಸ್ಟ್ರಿ ಅಂತಲ್ಲ, ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇದೆ, ಎಲ್ಲಾ ಕಡೆನೂ ಇದೆ ಸರ್. ಓಕೆ ಸರ್, ನಿಮ್ಮ ಜರ್ನಿಯಲ್ಲಿ ಮರೆಯಲಾಗದ ಕ್ಷಣಗಳನ್ನು ಹಂಚ್ಕೊಳ್ಬೋದಾ? ಏನು ಬಹಳ 45 ವರ್ಷಗಳ ಸುದೀರ್ಘವಾದ ನಿಮ್ಮ ಸಿನಿಮಾ ಜರ್ನಿಯಲ್ಲಿ ಇದು ನಾನು ಮರೆಯೋಕ್ಕೆ ಆಗೋದಿಲ್ಲಪ್ಪ ಈ ಒಂದು ಘಟನೆ, ಈ ಕ್ಷಣ? ನಾನು ಒಂದೆರಡು ಶೂಟಿಂಗ್ ಸಾವಿನ ಹತ್ತಿರಕ್ಕೆ ಹೋಗಿ ಬಂದ್ಬಿಟ್ಟಿದ್ದೆ. ಯಾವ್ದು ಸರ್ ಅದು? ಒಂದ್ಸತಿ ನೇತ್ರಾವತಿ ನದಿ, ಮಂಗಳೂರು. ಸಿದ್ಲಿಂಗ ಅವರು ಈ ಬಿಳಿಗಿರಿಯಪ್ಪನ ಶೂಟಿಂಗ್ ಮಾಡ್ಬೇಕಾದ್ರೆ ಫ್ಲಡ್ಡೆಡ್ ರಿವರ್ ಅದು, ಸಮುದ್ರಕ್ಕೆ ಹೋಗಿ ಸೇರುವಂತ ಒಂದು ಸಂದರ್ಭ. ಅಲ್ಲಿ ಬೋಟ್ ಮೇಲೆ ಶೂಟಿಂಗ್ ಮಾಡ್ತಿದ್ರು. ಅವಾಗ ನಾನು ಕೆಟ್ಟವನು ಅಂದ್ಬಿಟ್ಟು ನಮ್ಮ ತಾಯಿ ನನಗೆ ಹೊಡಿತಾರೆ. ಹೊಡೆದಾಗ ಬೋಟಿಂದ ಆಚೆ ಬಿದ್ದು ಬೋಟ್ ನ ಹಿಡ್ಕೊಂಡಿರ್ತೀನಿ. ಬೋಟ್ ಹಿಡ್ಕೊಂಡಿದ್ದಾಗ ಬೋಟ್ ನನ್ನ ಕೈ ಮೇಲೆ ದೊಣ್ಣೆ ತಗೊಂಡು ಹೊಡಿತಾರೆ. ಆಗ ನಾನು ಕೈ ಬಿಟ್ಬಿಡ್ಬೇಕು. ನಾನು ಹೇಳ್ತಾ ಇದ್ದೀನಿ ನಿರ್ದೇಶಕರಿಗೆ, ಆಗಲ್ಲ ಸರ್, ನೀರ್ ಕರೆಂಟ್ ತುಂಬಾ ಇದೆ, ನಿಂತ್ಕೊಳಕ್ ಆಗಲ್ಲ ಅಂದಾಗ ಶಿವಯ್ಯ ಅಂತ ಫೈಟ್ ಮಾಸ್ಟರ್ ಇದ್ದವರು ಅವ್ರ ಅಸ್ಟೆಂಟ್ ನ ಹಿಡಿದ್ಬಿಟ್ಟು ಅವರು ಚೆಕ್ ಮಾಡಿದ್ರು. ಇಲ್ಲ ಸರ್ ಆಗಲ್ಲ, ಇದು ಸಿಕ್ಕಾಪಟ್ಟೆ ನೀರ್ ಕರೆಂಟ್ ಇದೆ ಅಂದ್ರೆ ಒಂದು ಕಡ್ಡಿ ತುಂಡ ನೀರಲ್ಲಿ ಬಿಟ್ರೆ ಹಂಗೆ ಸರ್ಕ ತೊಡಗುತ್ತೆ, ಆ ತರ ಇತ್ತು ನೀರ್ ಕರೆಂಟ್. ಇಲ್ಲ ನೀನ್ ಮಾಡ್ಲೇಬೇಕು ಅಂತ. ಯಾವಾಗ ಒಂಥರ ಏನು ಅಂದ್ರೆ ಸರ್, ಮಾಡ್ಲಿಲ್ಲ ಅಂತಂದ್ರೆ ಅದೊಂದು ಮರ್ಯಾದೆ ಪ್ರಶ್ನೆ, ಗೌರವದ ಪ್ರಶ್ನೆ. ಡೈರೆಕ್ಟರ್ಗೆ ಇಲ್ಲ ಅಂತ ಅಗೌರವ ತೋರ್ಸಿದ ಹಾಗಾಗುತ್ತೆ. ಆಮೇಲೆ ನಮ್ಗೆ ಇವನು ನೀರ್ ಯಾರ ಸಾಯ್ತಾವನೆ ಅಂತ ಒಂದು ಫೀಲು ಅನ್ಕೊಂಡು ನಾನೇನ್ ಮಟ್ಟ ಹಾರ್ಬಿಟ್ಟೆ ಸರ್. ನಾನು ಹೆಂಗೆ ವಾಪಸ್ ಬಂದೆ, ನೀರ್ ಕುಡಿದು ಇದಾಗಿ ಕುಡ್ಕೊಂಡು ಮಾಡ್ಕೊಂಡು ಅಪೋಸಿಟ್ ಸೈಡ್ ಆಫ್ ದ ವಾಟರ್ ನಾನು ಸ್ವಿಮ್ ಮಾಡ್ಬೇಕಿತ್ತು. ವಾಪಸ್ ಹೆಂಗೆ ಬಂದು ದೋಣಿ ಒಳಗೆ ಸೇರ್ಕೊಂಡೆ ನನಗೇ ಗೊತ್ತು ಸರ್. ಅದೊಂದು ಮರೆಯಲಾಗದ ಘಟನೆ ಇನ್ ಮೈ ಲೈಫ್. ಓಕೆ, ಅದೊಂದೇನಾ ಸರ್? ಆಮೇಲೆ ಡ್ರೈವಿಂಗ್ ಮಾಡ್ಬೇಕಾದ್ರೆ ತುಂಬಾ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಆಗಿದೆ ನನಗೆ. ಡ್ರೈವಿಂಗ್ ಮಾಡ್ಬೇಕಾದ್ರೆ ಐ ವಾಸ್ ಅ ವೆರಿ ರ್ಯಾಶ್ ಡ್ರೈವರ್. ಒಂದ್ಸತಿ ಏನಾಯ್ತು, ಐ ವಾಸ್ ಡ್ರೈವಿಂಗ್, ಐ ವಾಸ್ ಅಬೌಟ್ 70-80 ಸ್ಪೀಡ್ ಅಲ್ಲಿದ್ದೆ. ನಾನು ನಾರ್ಮಲಿ ಜರ್ನಿಲಿ ಒಂದ್ಸತಿ ಸ್ಟಾರ್ಟ್ ಮಾಡಿದ್ರೆ ನಿಲ್ಸಕ್ ಇಷ್ಟಪಡಲ್ಲ. ಈ ಅಲ್ಲಿ ಹೋಟೆಲ್ ನಿಲ್ಸಿದ್ರೆ ಸೆಲ್ಫಿ ಏನೋ ಕ್ವಶನ್ಗಳು, ಆನ್ಸರ್ಗಳು, ಇವೆಲ್ಲ ಯಾಕೆ ಬಂದ್ಬಿಡ್ತೀನಿ. ಸೀಟ್ ಮೇಲೆ ಆಪಲ್ ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಆಪಲ್ ತೆಗಿಯಕ್ಕೆ ಬೆಂಡ್ ಆಗಿದ್ದೀನಿ ಅಷ್ಟೇ, ಸ್ಟೇರಿಂಗ್ ಟರ್ನ್ ಆಗೋಯ್ತು. ಚೆನ್ನಾಗಿ ಕಾರು ಹಳ್ಳಕ್ಕೆ ಬಿದ್ಬಿಡ್ತು. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆಗಿದ್ದು. ವುಡಂಟ್ ಈವನ್ ರಿಯಲೈಸ್. ಬಟ್ ಏನಪ್ಪಾ ಅಂದ್ರೆ ನನಗೇನು ಅನ್ಹರ್ಟ್ ಆಗಿ ಆಚೆ ಬಂದೆ. ಆ ನೀರಿನ ಇನ್ಸಿಡೆಂಟ್ ಅಷ್ಟೇ, ಅನ್ಹರ್ಟ್ ಆಗಿ ಹೆಂಗೋ ಬಂದು ಸ್ವಲ್ಪ ನೀರು ಕುಡಿದಿದೆ, ನೀರು ತೆಗೆದ್ರು ಅಷ್ಟೇ. ಅದರ್ವೈಸ್ ನಾನು 1980 ಇಸವಿಯಲ್ಲೇ ನನ್ನ ಕತೆ ಮುಗಿದೋಗಿರೋದು. ಬಹಳ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ಹಾಗಾದ್ರೆ. ಆಗಿದೆ. ಸರ್, ಈಗ ಇನ್ನೊಂದು ನೀವು ಹೇಳಿದ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಸಂಬಂಧಪಟ್ಟಂಗೆ ನಾನು ಮಾತಾಡೋದಾದ್ರೆ, ಈಗ ಆ ಒಂದು ಡೆಡಿಕೇಶನ್ ಇಲ್ಲ ಅನ್ಸುತ್ತೆ. ಆ ರೀತಿಯಂತಹ ಒಂದು ಚಿತ್ರದಲ್ಲಿ ನಡೆಸಿದಾಗ ಕೂಡ ನೀವು ಹೇಳ್ತಾ ಇದ್ದಾರೆ ಫೈಟ್ ಮಾಸ್ಟರ್ ಕೂಡ ಕಷ್ಟ ಆಗುತ್ತೆ ಅಂತ ಹೇಳಿ. ಈಗ ಡೂಪ್ ಹಾಕ್ಬಿಡ್ತಾರೆ, ಯಾರು ಹೀರೋಗಳು ಅಷ್ಟೊಂದು ಟ್ರೈ ಮಾಡೋದಿಲ್ಲ ಅಲ್ವಾ? ಅಲ್ಲ, ಕೆಲವರಿಗೆ ಬಂಡ ಧೈರ್ಯ ಸರ್. ಏನಂತಂದ್ರೆ ನೋಡಿ, ಮೊನ್ನೆ ಒಂದು ಹೆಲಿಕಾಪ್ಟರ್ ಇಂದ ಬಿದ್ದಿದ್ರು ಇಬ್ರು ಹುಡುಗರು. ಹೌದು, ಸರಿಯಾದ ಪ್ರಿಕಾಷನ್ ಮೆಜರ್ಸ್ ತಗೊಂಡಿದ್ರೆ ಅವ್ರನ್ನ ಉಳಿಸ್ಬೋದಿತ್ತು. ಹೌದು, ಯಾವ ತರ ಮಿಸ್ ಫೈರ್ ಹೊಡಿತು, ಏನಾಯ್ತು, ಯಾರನ್ನ ಬ್ಲೇಮ್ ಮಾಡಬೇಕು ಏನು ಅರ್ಥ ಆಗಲ್ಲ. ನಿರ್ದೇಶಕರು ತಪ್ಪ, ಫೈಟ್ ಮಾಸ್ಟರ್ ತಪ್ಪ, ಅಲ್ಲ ಹಾರಿದ್ದಿಬ್ರು ಹುಡುಗರು ತಪ್ಪ, ಏನು ಅರ್ಥ ಆಗಲ್ಲ. ಕಟ್ಟ ಹುಡುಗರು ಸರ್ ಇಬ್ರು. ಹೌದು, ಗೊತ್ತು. ಈಜ್ ಬರಲ್ಲ ಅಂತ ಟಿವಿಯಲ್ಲಿ ಹೇಳ್ತಾ ಇದ್ದಾರೆ, ನಮ್ಗೆ ಈಜ್ ಬರಲ್ಲ, ದೇವರೇ ನಮ್ಮನ್ನ ಕಾಪಾಡ್ಬೇಕು ಅಂತ ಹೇಳ್ಕೊಂಡೋಗಿ ಹೆಲಿಕಾಪ್ಟರ್ ಹತ್ಬಿಟ್ಟು ಹಾರ್ಬಿಟ್ರು. ಯಾರೊಬ್ರು ತಡಿಲಿಲ್ಲ ಅವ್ರನ್ನ. ಹೌದು, ಬೇಡಪ್ಪ ಹಾರ್ಬೇಡಿ ನೀವು ಅಂತ ಒಳ್ಳೆ ಈಜುಗಾರನ ಇಟ್ಕೊಂಡು ಹಾರಿಸ್ಬಿಟ್ಟು ಡೂಪ್ ಹಾಕೊಂಡು ಕೂಡ ತೆಗಿಬೋದು ನೋಡಿ. ಅಂತ ಎರಡು ಅಪ್ಕಮಿಂಗ್ ಬಾಯ್ಸ್ ಅಂದ್ರೆ ಹುಚ್ಚು ಸಾಹಸಕ್ಕೆ
ನಾವು ಮಾಡಲ್ಲ ಅಂದ್ರೆ ಈ ಮಾಸ್ಟರ್ ನಮ್ಗೇನು ಕರೆಯಲ್ವೇನೋ, ನಮ್ಮನ್ನ ನಪುಂಸಕರು ಅನ್ಕೊಂಡ್ಬಿಡ್ತಾರೇನೋ, ಹಿಂಗೆಲ್ಲ ಅವ್ರ ಒಳಗನೆ ಒಂದು ಭಯ. ಮುಂದೆ ನಾನು ಬೆಳಿಬೇಕು, ಇವತ್ತು ನನ್ನ ಮಾಸ್ಟರ್ಗೆ ನಾನು ಹಾರಕ್ಕಾಗಲ್ಲ ಅಂದ್ಬಿಟ್ರೆ ನನ್ನ ಮುಂದೆ ಕರಿತಾರೋ ಇಲ್ವೋ, ನಿರ್ದೇಶಕರು ನನ್ನ ಕರಿತಾರೋ ಇಲ್ವೋ, ನನ್ನ ಪುಕ್ಲ ಅನ್ಕೊಂಡ್ಬಿಡ್ತಾರೆ, ಈ ತರ ಭಯಗಳಲ್ಲಿ ಈ ತರ ಕೆಲಸಕ್ಕೆ ನುಗ್ಬಿಡ್ತಾರೆ. ಹೌದು ಕೇಳಿದ್ರೆ ನಾನು ಮಾತಾಡ್ತಾ ಇದ್ದೀನಿ ಜೈ ಜಗದೀಶ್ ಅವ್ರ ಜೊತೆ. ಬಹಳಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ವಿ. ಇನ್ನು ಅವರ ಅಗಾಧವಾದ ಈ ಒಂದು ಸಿನಿ ಜರ್ನಿಯಲ್ಲಿ ಇನ್ನೂ ಬಹಳಷ್ಟು ವಿಚಾರಗಳಿದ್ದಾವೆ. ಇನ್ನು ಕೆಲವು ಪ್ರಶ್ನೆಗಳನ್ನು ಕೇಳಿ ಅವರನ್ನು ಬೀಳ್ಕೊಳ್ಳೋಣ. ಸರ್, ನೀವು ನಟಿಸಿದಂತಹ ಇಷ್ಟು ಚಿತ್ರಗಳಲ್ಲಿ ನಿಮಗೆ ಹತ್ತಿರವಾದ ಚಿತ್ರ ಯಾವುದು ಸರ್? ಯಾಕೆಂತ ಹೇಳಿದ್ರೆ ಎಲ್ಲ ಚಿತ್ರ ಹತ್ತಿರ ಅಂತ ಹೇಳ್ತೀರಿ, ಆದರೂ ಕೂಡ ನಿಮಗೆ ಬಹಳ ಹೃದಯಕ್ಕೆ ಹತ್ತಿರವಾದದಂತೂ ಒಂದಿರುತ್ತೆ, ಅದು ಯಾವುದು ಅಂತ ಹೇಳ್ಬೋದಾ? ಯಾವ ಸಿನಿಮಾ ಅಂತ ಹೇಳೋದು ಕಷ್ಟ ಆಗ್ಬಿಟ್ಟಿದೆ ಸರ್ ನನಗೆ. ಯಾವ ಚಿತ್ರ ತುಂಬಾ ಪಾಪ್ಯುಲರ್ ಆಗಿರುತ್ತೆ, ಯಾವ ಪಿಕ್ಚರ್ನ ಜನ ತುಂಬಾ ಇಷ್ಟಪಟ್ಟಿರ್ತಾರೆ, ಆ ಥರದ್ದು ನನ್ಗೆ ಇಷ್ಟ ಆಗ್ತಾನೆ. ನಾನು ಮಾಡುವಂತ ಹಿಟ್ ಚಿತ್ರಗಳಲ್ಲಿ ಸೂಪರ್ ಹಿಟ್ ಚಿತ್ರ, ಇವತ್ತೂ ನೆನ್ಸ್ಕೊಳ್ಳುವಂತ ಚಿತ್ರ ಬಂಧನ, ದೊರೆ ಭಗವಾನ್ ಅವರ ಗಾಳಿ ಮಾತು, ಈ ತರ ಹಲವಾರು ಚಿತ್ರಗಳಿದೆ ಸರ್. ನನಗೆ ಸಡನ್ ಆಗಿ ಹೆಸರು ಜ್ಞಾಪಕ ಬರ್ತಾ ಇಲ್ಲ ಸರ್. 600 ಚಿತ್ರಗಳು ನಟಿಸಿದ್ರಿ, ಹೆಂಗ್ ಬರುತ್ತೆ ನೆನಪಿಗೆ ನಿಮಗೆ? ಆಮೇಲೆ ಸಾಧಾರಣ ಎಲ್ಲಾ ಹಿರಿಯ ನಟಿಯರ ಜೊತೆನೂ ಅಭಿನಯಿಸಿದ್ದೀನಿ. ಸುಹಾಸಿನಿ ಆಗ್ಲಿ, ಮಾಧವಿ ಆಗ್ಲಿ, ಲಕ್ಷ್ಮಿ ಅವರಾಗ್ಲಿ, ಈ ತರ ಎಲ್ಲ ಹಿರಿಯ ನಟಿಯರ ಜೊತೆನೂ ಅಭಿನಯಿಸಿದ್ದೀನಿ. ಅದೊಂದು ಸಂತೋಷದ ವಿಷಯ ನನಗೆ. ಎಲ್ಲರ ಜೊತೆ ಏನು ಹೀರೋಗಳಾಗ್ಬೋದು, ಹೀರೋಯಿನ್ಸ್ಗಳಾಗ್ಬೋದು, ಎಲ್ಲರ ಜೊತೆನೂ ಸ್ಕ್ರೀನ್ ಶೇರ್ ಮಾಡ್ಬಿಟ್ಟಿದ್ದೀರಿ ಅಲ್ವಾ ಸರ್? ಶೇರ್ ಮಾಡಿ, ಹೌದು ಸರ್. ಅದೇ ನನ್ನ ಕಾಲಕ್ಕೆ ಪಾಲಕ್ ಬಂದಂತ ಅದೃಷ್ಟ. ಓಕೆ. ಏನು ಒಂದು ಕೊಡಗಿನ ಚಿಕ್ಕ ಜಿಲ್ಲೆಯ ಸೋಮಾರ್ಪೇಟೆಯ ಒಂದು ಹುಡುಗ ಜಗದೀಶಿಂದ ಜೈ ಜಗದೀಶ್ ಆಗಿ ಬಹಳಷ್ಟು ಹೆಸರನ್ನ ಸಂಪಾದಿಸಿ ನಟ, ನಿರ್ದೇಶಕ, ನಿರ್ಮಾಪಕ, ಹಾಗೆ ಬಹಳಷ್ಟು ಚಿತ್ರಗಳನ್ನು ನಟಿಸಿದ್ದು 600 ಚಿತ್ರ ಅಂತ ಹೇಳಿದ್ರೆ ಸಾಮಾನ್ಯವಾದ ವಿಚಾರ ಅಂತೂ ಅಲ್ಲ ಅಲ್ವಾ ಸರ್? ಏನೋ ಅದೃಷ್ಟ ಬಂತು ಮಾಡಿದೆ ಸರ್. ವರ್ಷಕ್ಕೊಂದು 10 ಪಿಕ್ಚರ್ 15 ಪಿಕ್ಚರ್ ಆಕ್ಟ್ ಮಾಡಿಕೊಂಡು 45 ವರ್ಷ ಕಳೆದ್ಬಿಟ್ಟೆ. 45 ವರ್ಷ ಕಳೆದಿರಿ. ಆ ಸಿನಿ ಜರ್ನಿ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ದೇವ್ರು ಎಲ್ಲಿವರೆಗೂ ಇಲ್ಲಿರಪ್ಪ ಅಂತಾನೆ ಅಲ್ಲಿವರೆಗೂ ನಡೆಸ್ತಾ ಇರೋದು. ಖಂಡಿತವಾಗ್ಲು ಸರ್. ಸರ್, ನೀವು ಏನು ಚಿತ್ರರಂಗದಲ್ಲಿ ಪಾಸಿಟಿವ್ ಅಂದರೆ ಹೀರೋ ಆಗಿ ಕೂಡ ನಟಿಸಿದಿರಿ, ನೆಗೆಟಿವ್ ಅಂದರೆ ವಿಲನ್ ಆಗಿ ಕೂಡ ನಟಿಸಿದಿರಿ. ಅದ್ರ ಬಗ್ಗೆ ಹೇಳ್ಬೋದಾ? ಹೀರೋ ಹಾಗೆ ವಿಲನ್ ಎರಡು ಕೂಡ ನಟಿಸ್ಬಿಟ್ಟಿದ್ದೀರಿ. ಹೀರೋ ಸಿನಿಮಾದಲ್ಲಿ ಹೀರೋನೇ ಸರ್ ಯಾವಾಗ್ಲೂ. ಆದರೆ ಒಬ್ಬ ವಿಲನ್ ಇಲ್ಲದೆ ಹೀರೋ ಆಗಕ್ಕಾಗಲ್ಲ. ಖಂಡಿತವಾಗ್ಲೂ ನಿಜ ಸರ್. ಹೌದು. ರಾವಣ ಇಲ್ಲದೆ ರಾಮಾಯಣ ಇಲ್ಲ. ಹೌದು. ದುರ್ಯೋಧನ ಇಲ್ಲದೆ ಮಹಾಭಾರತ ಇಲ್ಲ. ಆ ರೀತಿ ಒಬ್ಬ ವಿಲನ್ ಇದ್ರೇ ಒಂದು ಕತೆ ನಡೆಯೋದು, ಇನ್ನೊಬ್ಬ ಹೀರೋ ಆಗಕ್ ಸಾಧ್ಯ ಆಗೋದು. ಸೊ ಇದು ಮೊದಲಿಂದನೂ ನನ್ನ ತಲೆಯಲ್ಲಿ. ನಾನು ವಿಲನ್ ಮಾಡಿದ್ರೆ ಹೀರೋ, ಹೀರೋ ವಿತೌಟ್ ಮೀ. ಸೊ ಇದು ಒಂದ್ ರೀತಿಲಿ ಹೀರೋ ಮಾಡ್ಲಿಲ್ಲ ಅಂತ ಕೆಲವು ಟೈಮ್ ಬೇಜಾರಾಗತ್ತೆ, ಕೆಲವು ಟೈಮ್ ವಿಲನ್ ಪಾತ್ರನೇ ಎಷ್ಟೋ ಸರಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಯಾಕೆಂದ್ರೆ ನೀವು ವಿಲನ್ ಪಾತ್ರ ಮಾಡಿದ್ದು ಬಹಳಷ್ಟು ಚಿತ್ರಗಳು ಮಾಡಿದ್ರಿ, ಆ ಚಿತ್ರಗಳು ಕೂಡ ಸೂಪರ್ ಹಿಟ್ ಆಗಿದಾವೆ. ಹೌದು ಅಲ್ವಾ? ಹೌದು ಸರ್. ಈಗ ಹೀರೋ ನನ್ನ ಪ್ರಕಾರ ಕೆಲವು ನಟರುಗಳಲ್ಲಿ ನೀವು ಕೂಡ ಒಬ್ರು ಅನ್ಸುತ್ತೆ ಸರ್. ಹೀರೋ ಆಗಿದ್ರಲ್ಲೂ ಕೂಡ ಹಿಟ್ ಆಗಿದ್ದೆ, ವಿಲನ್ ಆಗಿದ್ರಲ್ಲೂ ಕೂಡ ಹಿಟ್ ಆಗಿದೆ, ಹಾಗೆ ಪೋಷಕ ಪಾತ್ರದಲ್ಲೂ ಕೂಡ ನಟಿಸಿದ್ರೆ ಅದು ಕೂಡ ಹಿಟ್ ಆಗಿದೆ. ಎಲ್ಲ ಪಾತ್ರಗಳನ್ನು ನಿರ್ವಹಿಸ್ಬಿಟ್ಟಿದ್ದೀರಿ ಅಂತ ಅನ್ಸಲ್ವ ಸರ್? ಒಂದು ಪರಿಪೂರ್ಣ. ಈಗ ಕೆಲವರಿಗೆ ನಾನು ಆ ಪಾತ್ರ ಮಾಡ್ಲಿಕ್ಕಾಗಿಲ್ಲ, ಈ ಪಾತ್ರ ಮಾಡ್ಲಿಕ್ಕಾಗಿಲ್ಲ, ಸಾಧ್ಯ ಆಗಿಲ್ಲ, ನನಗೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ನಿಮಗೆ ಒಬ್ಬ ಹೀರೋ ಆಗಿ, ಒಬ್ಬ ಪೋಷಕ ನಟನಾಗಿ, ಒಬ್ಬ ವಿಲನ್ ಆಗಿ ಬಹಳಷ್ಟು ಏನು ಚಿತ್ರರಂಗದ ಆಯಾಮಗಳಲ್ಲಿ ನಟನೆಯಲ್ಲಾಗ್ಬೋದು, ನಿರ್ದೇಶನದಲ್ಲಾಗ್ಬೋದು, ಹಾಗೆ ನಿರ್ಮಾಣದಲ್ಲೂ ಕೂಡ ಬಹಳಷ್ಟು ಎಲ್ಲಾ ಕ್ಷೇತ್ರದಲ್ಲೂ ತೊಡಸ್ಕೊಂಡಿದ್ದೀರಿ ಅಂತ ಅನ್ಸಲ್ವಾ? ಇಡೀ ಸಿನಿಮಾದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ನೀವು ತೊಡಸ್ಕೊಂಡಿದ್ದೀರಿ ಅಂತ ಅನ್ಸಲ್ವಾ? ಹೌದು, ತೊಡಸ್ಕೊಂಡಿದ್ದೀನಿ ಸರ್. ಈಗ ಮೊನ್ನೆ ಯಾನ ಅಂತ ಒಂದು ಸಿನಿಮಾ ಮಾಡಿದೆ. ನನ್ನ 3 ಜನ ಪುತ್ರಿಯರನ್ನ ಹಾಕಿ 3 ಜನ ಹೀರೋಯಿನ್ ಮಾಡಿ ಇಂಟ್ರೊಡ್ಯೂಸ್ ಮಾಡಿದೀನಿ. ಮುಂದೆ ಅವರ ಭವಿಷ್ಯ ಏನಾಗುತ್ತೆ ಹೇಗಾಗುತ್ತೆ ನೋಡ್ಬೇಕು. ಅಂದ್ರೆ ಈಗ ಮನೆಯಲ್ಲಿ 3ನೇ ತಲೆಮಾರಿನ ಒಂದು ಫಿಲ್ಮಿ ಜರ್ನಿ ನಡೀತಾ ಇದೆ. ಈಗ ಮಕ್ಕಳು ಕೂಡ ನಟಿಯರಾಗಿ ಪಾದಾರ್ಪಣೆ ಮಾಡಿದ್ದಾರೆ ಅಲ್ವಾ ಸರ್? ಹೌದು, ಮಾಡಿದ್ದಾರೆ. ಓಕೆ. ನನ್ನ ವೈಫ್ ಒಂದು ಜೊತೆಯಲ್ಲಿ ಒಂದು ಒಳ್ಳೆ ಸೀರಿಯಲ್ ಬರ್ತಾ ಇದೆ, ಅದರಲ್ಲಿ ಅಭಿನಯಿಸ್ತಾ ಇದ್ದಾರೆ. ಸರ್, ಈಗ ನಿಮಗೆ ಅನಿಸೋ ಪ್ರಕಾರ ಈಗ ಮನೆಯ ನಿಮ್ಮ ಕುಟುಂಬ ಹಾಗೂ ನಿಮ್ಮ ಶ್ರೀಮತಿಯವರ ಕುಟುಂಬ ಎಲ್ಲ ಚಿತ್ರರಂಗದಲ್ಲಿ ಇರೋದ್ರಿಂದ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಟನೆ ಅಂತ ಹೇಳಿದ್ರೆ ಧಾರಾವಾಹಿ ಆಗ್ಬೋದು, ಚಲನಚಿತ್ರಗಳಾಗ್ಬೋದು, ಹಾಗೆ ಬಹಳಷ್ಟು ವಿಚಾರಗಳಲ್ಲಿ ಕೂಡ ತೊಡಸ್ಕೊಂಡಿದ್ದೀರಿ. ಅದ್ರ ಬಗ್ಗೆ ಕೊನೆಯದಾಗಿ ಏನು ಹೇಳಿ ಬಯಸ್ತೀರಾ? ಸರ್, ಏನಿದೆ, ಒಟ್ಟಾರೆ ತೆರೆಯ ಮೇಲೆ ಆಗಾಗ ಕಾಣಿಸ್ಕೊಂತಾ ಇರುವಂತ ಒಂದು ಕೆಲಸನ ದೇವರು ನಮ್ಗೆ ಒಪ್ಸಿದಾನೆ. ಅದನ್ನ ಸಂತೋಷವಾಗಿ ನಾವು ಎದುರಿಸ್ತಾ ಇದೀವಿ, ನಿರ್ವಹಿಸ್ಕೊಂಡು ಬಂದಿದೀವಿ. ಮುಂದೆನೂ ದೇವರು ಹೀಗೆ ಇರುವಂತ ಒಂದು ಭಾಗ್ಯ ಕೊಡ್ಲಿ, ಅಭಿನಯಿಸ್ಕೊಂಡು ಜನರ ಮುಂದೆ ಬರುವಂತ ಅವಕಾಶನ ನಮ್ಗೆ ಕೊಡ್ಲಿ, ಜನರ ಮುಂದೆ ಈ ರೀತಿ ಮಾತಾಡೋ ಅವಕಾಶನೂ ಮಾಡ್ಕೊಡ್ತಾ ಇರ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಮತ್ತು ಕೊಡಗಿನ ಆಕಾಶವಾಣಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ನನಗೊಂದು ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ ಆಗ್ತಿದೆ. ಕೊಡಗಿನ ಎಲ್ಲ ಶ್ರೋತೃಗಳು
ನಮ್ಮಿಬ್ಬರ ಮಾತುಗಳನ್ನ ಕೇಳಿಸ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಖಂಡಿತವಾಗ್ಲೂ ಸರ್, ಏನು ನೀವು ಇಷ್ಟೊತ್ತು ನಮ್ಮ ಮಡಿಕೇರಿ ಆಕಾಶವಾಣಿಗೆ ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ. ನೀವು ನಡೆದು ಬಂದಂಥ ಹಾದಿ, ನಿಮ್ಮ ಬಾಲ್ಯ, ಹಾಗೆ ನೀವು ಅಚಾನಕ್ಕಾಗಿ ಹೇಗೆ ಚಿತ್ರರಂಗಕ್ಕೆ ಬಂದ್ರಿ, ಜಗದೀಶಿಂದ ಜೈ ಜಗದೀಶ್ ಹೇಗಾದ್ರಿ, ಪುಟ್ಟಣ್ಣ ಕಣಗಾಲ್ ಅವರ ಗರಡಿಯಿಂದ ಬಂದು ಇಂದಿನವರೆಗೂ ಕೂಡ ಚಿತ್ರರಂಗದಲ್ಲಿ ಹಾಗೇ ಉಳಿದುಕೊಂಡಿದ್ದೀರಿ. ಜೈ ಜಗದೀಶ್ ಅನ್ನೋರಿಗೆ ಆಗಿದ್ದಂತಹ ಗೌರವ, ಈಗಿರುವಂತಹ ಗೌರವ ಹಾಗೇ ಇದೆ. ಈ ಗೌರವ ಇನ್ನೂ ಮುಂದುವರಿಲಿ. ಏನು ನಿಮ್ಮ ಬತ್ತಳಿಕೆಯಿಂದ ನಿರ್ದೇಶನ ಆಗ್ಬೋದು, ನಿರ್ಮಾಣವನ್ನು ಮಾಡ್ತಿಲ್ಲ ಅಂತ ಹೇಳ್ತಿದ್ದೀರಿ, ನಿರ್ದೇಶನ ಕಂಟಿನ್ಯೂ ಮಾಡಿ, ಹಾಗೆ ನಟನೆಯನ್ನು ಕಂಟಿನ್ಯೂ ಮಾಡ್ತಾ ಇರ್ತೀರಿ. ನಿರ್ಮಾಣ ಮಾಡಲ್ಲ ಅಂತಲ್ಲ ಸರ್, ಆದ್ರೆ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ನನಗೆ ಇರೋದ್ರಿಂದ ನಿರ್ಮಾಣಕ್ಕೆ ನನ್ನ ಕೈ ಹಾಕಕ್ಕೆ ಆಸಕ್ತಿ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಕ್ಕಳಿದ್ದಾರೆ, ಅವರೆಲ್ಲ ಮದುವೆ ಮಾಡ್ಬೇಕು, ಅವ್ರ ಜೀವನ ಸೆಟ್ಲ್ ಮಾಡ್ಬೇಕು. ನಾನು ಬರೀ ಸಿನಿಮಾನ ನಿರ್ಮಾಣ ಮಾಡ್ಕೊಂಡಿದ್ರೆ ಏನ್ ಮಾಡಕ್ಕಾಗತ್ತೆ? ಖಂಡಿತ ನಿಜ. ಹೇಳಿದೆ ಅಷ್ಟೇ. ಈಗ ನಿಮಗೆ ಸಿಗಬೇಕಾದಂತ ಯಶಸ್ಸು ಸಿಕ್ಕಿದೆ, ಇನ್ನೂ ಯಶಸ್ಸು ನಿಮಗೆ ಹಾಗೂ ನಿಮ್ಮ ಕುಟುಂಬದವರಿಗೆ ಸಿಗಲಿ ಅಂತ ಆಶಿಸ್ತಾ, ಇಷ್ಟೊತ್ತು ತನಕ ಟೈಮ್ ಫ್ರೀ ಮಾಡ್ಕೊಂಡು ಇಷ್ಟೊತ್ತು ಮಾತಾಡಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಇದುವರೆಗೆ ವೀಕೆಂಡ್ ವಿತ್ ಸ್ಟಾರ್ಸ್ ಇನ್ ಆಕಾಶವಾಣಿ ಸರಣಿ ಕಾರ್ಯಕ್ರಮದಲ್ಲಿ ನಟ, ನಿರ್ದೇಶಕ, ನಿರ್ಮಾಪಕ ಜೈ ಜಗದೀಶ್ ಅವರೊಂದಿಗಿನ ಮಾತುಕತೆಯ ಮುಂದುವರೆದ ಭಾಗವನ್ನು ಕೇಳಿದಿರಿ. ಪರಿಕಲ್ಪನೆ ಮತ್ತು ಪ್ರಸ್ತುತಿ ದಿಗ್ವಿಜಯ್ ಬಿ. ಸಹಕಾರ ಪಂಕಜ್ ಡಿ ಕುಡ್ತಾರ್ಕರ್, ಮಮತಾ ಶಾಸ್ತ್ರಿ ಮತ್ತು ಸೌಮ್ಯ ಕೆಪಿ. ಮುಂದಿನ ವೀಕೆಂಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಶ್ರೋತೃಗಳೇ. ನಮಸ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.